ಸ್ವಾಗತವನ್ನ ಕೋರ್ತೇವೆ ಸರ್. ನಮಸ್ಕಾರ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಕೇಳುಗರಿಗೂ, ಭಂಡಾರ ಪ್ರಕಾಶನದ ಪರಶುರಾಮ್ ಕೊಡಗುಂಟಿ ಅವರಿಗೂ, ಬಸವರಾಜ್ ಕೊಡಗುಂಟಿ ಸರ್ ಅವರಿಗೂ, ಮಧು ಬಿರಾದಾರ್ ಅವರಿಗೂ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ, ನಟರಾಜ್ ಬೂದಾಳ್ ಸರ್ ಅವರ ಸ್ವಲ್ಪ ಕಿರು ಪರಿಚಯವನ್ನ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ನಟರಾಜ್ ಬೂದಾಳ್ ಸರ್ ಅವರು ಅನೇಕ ವರ್ಷಗಳವರೆಗೆ ಅನೇಕ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನ ಮಾಡಿ ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ. ಕನ್ನಡದ ಪ್ರಮುಖ ಸಾಂಸ್ಕೃತಿಕ ಚಿಂತಕರು, ಸಂಶೋಧಕರು, ವಿಮರ್ಶಕರಾಗಿ ಗುರುತಿಸಿಕೊಂಡಿದ್ದಾರೆ ಸರ್ ಅವರು. ಇವರು ನಾಗಾರ್ಜುನನ ಮೂಲ ಮಧ್ಯಮ ಕಾರಿಕವನ್ನ ಕನ್ನಡಕ್ಕೆ ಅನುವಾದಿಸಿದ್ದು ಕನ್ನಡದ ಸಾಂಸ್ಕೃತಿಕ ಚರಿತ್ರೆಗೆ ಬಹಳ ದೊಡ್ಡ ಕೊಡುಗೆ ಅಂತಲೇ ಕನ್ನಡ ಜಗತ್ತು ಭಾವಿಸಿದೆ. ಆಮೇಲೆ ಸರ್ ಅವರು ಶ್ರವಣಧಾರೆಯ ಕುರಿತು ವಿಶೇಷ ಒಲವುಳ್ಳಂತವರು. ಅದರ ಕುರಿತು ಅನೇಕ ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಸರ್ ಅವರ ಪ್ರಮುಖ ಕೃತಿಗಳು ಯಾವುವು ಅಂತ ನೋಡೋದಾದ್ರೆ, ಕನ್ನಡ ಕಾವ್ಯ ಮೀಮಾಂಸೆ, ನಾಗಾರ್ಜುನನ ಮೂಲ ಮಧ್ಯಮ ಕಾರಿಕ, ನಾಗಾರ್ಜುನನ ನುಡಿ ಕಥೆಗಳು, ನಾಗಾರ್ಜುನ ಅಲ್ಲಮ ಪ್ರಭು, ಸರಹಪಾದ, ಪ್ರತ್ಯೇಕ ಬುದ್ಧ ಅಲ್ಲಮ ಪ್ರಭು, ಹಿಂದಣ ಹೆಜ್ಜೆಯ ನರಿತಲ್ಲದೆ, ಆಮೇಲೆ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವಂತ ಸಮಗ್ರ ತತ್ವಪದ ಸಾಹಿತ್ಯ ಯೋಜನೆಯ ಪ್ರಧಾನ ಸಂಪಾದಕರಾಗಿ ಇಡೀ ತತ್ವಪದ ಸಾಹಿತ್ಯವನ್ನ ಕಟ್ಟಿಕೊಟ್ಟಂತ ಕೊಡುಗೆ ಕೂಡ ಸರ್ ಅವರದೇನೆ. ಆಮೇಲೆ ಇವರ ಸರಹಪಾದ ಕೃತಿಗೆ 2020 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಸರ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೊಂದು ಉಪನ್ಯಾಸವನ್ನ ನೀಡಲಿಕ್ಕೆ ಒಪ್ಪಿಕೊಂಡಿದ್ದು ನಮಗೆ ತುಂಬಾ ಸಂತೋಷವನ್ನ ನೀಡಿದೆ ಸರ್. ಮತ್ತೊಮ್ಮೆ ನಾನು ತಮಗೆ ಪ್ರೀತಿ ಪೂರ್ವಕ ಸ್ವಾಗತವನ್ನ ಕೋರ್ತೇನೆ ಸರ್. ಮತ್ತಷ್ಟು ಎಲ್ಲ ಕೇಳುಗರಿಗೆ ಒಂದೆರಡು ಕಿವಿ ಮಾತುಗಳು. ದಯವಿಟ್ಟು ಯಾರು ಮಧ್ಯದಲ್ಲಿ ಅನ್ಮ್ಯೂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಮಧ್ಯದಲ್ಲಿ ಯಾರು ಮಾತನಾಡಬೇಡಿ. ಪ್ರಶ್ನೆಗಳೇನಾದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಬರೆಯಬಹುದು ಅಥವಾ ಕೊನೆಯಲ್ಲಿ ಕೂಡ ನೀವು ಕೇಳಲಿಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ತಮ್ಮ ಪರಿಚಯ. ತಾವು ತಮ್ಮ ವಿಮರ್ಶೆಯನ್ನ ಆರಂಭಿಸಬಹುದು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಕಾವ್ಯ ಕರ್ನಾಟಕ 100 ಈ ನೆಪದಲ್ಲಿ ಕನ್ನಡದ ಒಂದಷ್ಟು ಪ್ರಮುಖ ಕವಿಗಳ ಕೆಲವು ಕವನಗಳನ್ನ ನಿಮ್ಮೆಲ್ಲರ ಜೊತೆಗೆ ಓದುವ ಒಂದು ಅವಕಾಶವನ್ನ ಈ ವೇದಿಕೆ ನಮಗೆ ಒದಗಿಸಿಕೊಟ್ಟಿದೆ. ಈ ಓದಿನಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ನಾನು ಆಯ್ಕೆ ಮಾಡಿಕೊಂಡಿರುವ ಕವನವೇ ನಮ್ಮ ಅತ್ಯಂತ ಪ್ರಮುಖ ಕನ್ನಡದ ಮುಖ್ಯ ಕವಿತ್ರಿಯಾದ ವಿನಯ ಒಕ್ಕುಂದ ಅವರ ದೇವಿ ಪಾರಾಯಣ. ಪಾರಾಯಣ ಅನ್ನುವ ಪದವೇ ಓದು ಅನ್ನೋದನ್ನ ಸೂಚಿಸ್ತಾ ಇದೆ. ದೇವಿ ಪಾರಾಯಣ ಕನ್ನಡದ ನೆಲದಲ್ಲಿ ಅತ್ಯಂತ ಹೆಚ್ಚು ಸಲ ಓದಿಗೆ ಒಳಗಾಗಿರುವ ಒಂದು ಕಾವ್ಯವನ್ನ ಕುರಿತಾದ ಈ ಹೊತ್ತಿನ ಓದನ್ನ ಸೂಚಿಸ್ತಾ ಇದೆ. ಆಶ್ಚರ್ಯಕರವಾದ ಸಂಗತಿ ಅದು. ಕನ್ನಡದಲ್ಲಿ ಹೆಚ್ಚು ಓದಿಸಿಕೊಂಡಿರುವ ಒಂದು ಕಾವ್ಯವನ್ನ ಕುರಿತ ಈ ಹೊತ್ತಿನ ಓದು ಹೇಗಿರಬೇಕು? ಓದಿನ ಮೀಮಾಂಸೆಯನ್ನೇ ಕುರಿತ ಒಂದು ಅತ್ಯಂತ ಪ್ರಮುಖವಾದ ಮೀಮಾಂಸಾ ಪರಿಕಲ್ಪನೆಯಾಗಿ ಕೂಡ ಈ ಕವನವನ್ನ ನಾವು ನೋಡ್ಬೇಕಾಗಿದೆ. ಕೇವಲ ಯಾವುದೋ ಒಂದು ಕಾಲದ ಪುರಾಣವನ್ನ, ಒಂದು ಪೌರಾಣಿಕ ಕಾವ್ಯವನ್ನ ಅಥವಾ ಪೌರಾಣಿಕ ಕಾವ್ಯ ಕನ್ನಡದ ಒಂದು ಪ್ರಮುಖ ಕಾವ್ಯವನ್ನಷ್ಟೇ ಕುರಿತು ಇದು ಮಾತಾಡ್ತಿಲ್ಲ. ಒಂದು ಕಾವ್ಯದ ಓದನ್ನ ಕುರಿತು ಮಾತಾಡ್ತಾ ಇದೆ. ಒಂದು ಕವನದ ಓದು ಅನ್ನೋದು ಹೇಗಿರ್ಬೇಕು ಅನ್ನುವ ಕೆಲವು ಒಂದು ರೀತಿಯ ವಿಧಿ ನಿಷೇಧಗಳ ಒಂದು ಷರತ್ತಿನ ಪಟ್ಟಿ ಅನ್ನೋ ರೀತಿಯಲ್ಲಿ ಈ ಮಾತುಕತೆಗೆ ನಮ್ಮ ಬಸವರಾಜ್ ಕೋಡಗುಂಟಿಯವರು ಅಂತಹ ಕೆಲವು ನಿರ್ಬಂಧಗಳನ್ನ ಕೂಡ ಈ ವೇದಿಕೆಯ ಮಾತುಕತೆಗೆ ಕೊಟ್ಟಿದ್ದಾರೆ. ನಿಜ, ಒಂದು ಕವನದ ಓದು, ಪಾರಾಯಣ ಅಂದ್ರೆ ಓದು, ಒಂದು ಕವನದ ಓದು ಅಂದ್ರೆ ಏನು? ಯಾಕೆ ಅಂದ್ರೆ ಯಾರು ಕೂಡ ಒಂದು ಕವನವನ್ನಾಗ್ಲಿ, ಯಾವುದೇ ಒಂದು ಓದನ್ನಾಗ್ಲಿ, ಯಾವುದೇ ಒಂದು ಪಠ್ಯವನ್ನಾಗ್ಲಿ ಅದು ಇರೋ ಹಂಗೆ ಓದಲ್ಲ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಇರೋ ಹಂಗೆ ಓದ್ದೆ ಮತ್ತೆ ಹೆಂಗ್ ಓದ್ತಾರೆ? ಯಾರು ಅದು ಇರುವ ಹಾಗೆ ಓದಲ್ಲ, ತಮಗೆ ಬೇಕಾದ ಹಾಗೆ ಓದ್ತಾರೆ. ದೇವಿ ಪಾರಾಯಣನ ಇಷ್ಟು 100 ವರ್ಷಗಳಿಂದ ಚಿದಾನಂದ ಅವಧೂತನ
ದೇವಿ ಮಹಾತ್ಮೆನ ನೂರಾರು ವರ್ಷಗಳಿಂದ ಕನ್ನಡದ ಲಕ್ಷಾಂತರ ಜನ ಓದ್ಕೊಂಡೇ ಬಂದಿದ್ದಾರೆ. ನಾವು ಇವಾಗ ಓದ್ತಾ ಇದ್ದೀವಿ. ನಮ್ಮ ಅಜ್ಜಿ, ಅವರ ಅಜ್ಜಿ ಮಾಡಿದ ಪಾರಾಯಣವನ್ನ ಈಗ ಮೊಮ್ಮಗಳು ಮಾಡ್ತಾ ಇದ್ದಾಳೆ. ಆ ಓದನ್ನ ನಡೆಸ್ತಾ ಇದ್ದಾಳೆ. ಅವಳು, ಅಜ್ಜಿಯು ಕೂಡ ತನ್ನ ಹಿರೀಕರ ಪಾರಾಯಣವನ್ನ ಎದುರಿಗಿಟ್ಟುಕೊಂಡು ತನ್ನದೊಂದು ಪಾರಾಯಣವನ್ನ ಆರಂಭಿಸಿದ್ದಾಳೆ. ಹಾಗಾದ್ರೆ ಹೀಗೆ ಓದಿದವರೆಲ್ಲರೂ ಕೂಡ ತಮ್ಮದೇ ಆದಂತ ಒಂದು ಪಠ್ಯವನ್ನ ಕಟ್ಟಿಕೊಳ್ತಾರಲ್ಲ, ಅದು ಹೇಗೆ? ಯಾಕೆ ಅಂದ್ರೆ ಒಂದೇ ಕತೆ, ಒಂದೇ ಪಠ್ಯ, ಒಂದೇ ಕವನ. ಆದ್ರೆ ಓದುತ್ತಿರುವವರು ಎಷ್ಟು ಜನವೋ ಅಷ್ಟು ಜನ ಅಷ್ಟು ಪಠ್ಯಗಳನ್ನ ಕಟ್ಕೋತಾರಲ್ಲ, ಇದು ಹೇಗೆ? ಯಾವುದೇ ಕಲೆಯ ಅನುಸಂಧಾನ, ಕಾವ್ಯದ ಅನುಸಂಧಾನದ ಒಂದು ಅತ್ಯಂತ ಪ್ರಮುಖ ಮೀಮಾಂಸಾ ಪರಿಕಲ್ಪನೆಯ ಕಡೆಗೆ ಇದು ಕೈ ಮಾಡುತ್ತೆ. ಯಾಕೆ ಅಂದ್ರೆ ನಿಜವಾದ ಒಂದು ಪಠ್ಯ, ಒಂದು ಕವನದ ಪಠ್ಯ, ಒಂದು ಕಾವ್ಯದ ಪಠ್ಯ ಉಂಟಾಗುವುದು ಎಲ್ಲಿ ಅನ್ನುವ ಪ್ರಮುಖ ಪ್ರಶ್ನೆಯೊಂದಕ್ಕೆ ಇಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಬೇಕಾದ ಅಗತ್ಯ ಇದೆ. ಯಾಕೆ ಅಂದ್ರೆ ನಾ ಹೇಳಿದ ಹಾಗೆ ಪಠ್ಯ ಉಂಟಾಗೋದು ರಿಸೀವಿಂಗ್ ಎಂಡ್ ಅಲ್ಲಿ, ಕೇಳಿಸ್ಕೊಳೋರಲ್ಲಿ, ಓದೋರಲ್ಲಿ. ಹಾಗಾದ್ರೆ ಎದುರುಗಡೆಗೆ ಇದೆಯಲ್ಲ ಆ ಕವಿಕೃತ ಪಠ್ಯ, ಆ ಕವಿಕೃತ ಪಠ್ಯವನ್ನು ಏನನ್ನಬೇಕು? ಕವಿಕೃತ ಪಠ್ಯ ಒಂದು ಸಾಪೇಕ್ಷ ಪಠ್ಯ ಮಾತ್ರ. ಆ ಸಾಪೇಕ್ಷ ಪಠ್ಯವನ್ನು ಇಟ್ಕೊಂಡು ಓದುವವನು ತನ್ನ ಸಂದರ್ಭಕ್ಕನುಗುಣವಾಗಿ ಮತ್ತೊಂದು ಪಠ್ಯವನ್ನ, ಅದನ್ನು ಪರಿಣಾಮಿ ಪಠ್ಯ ಅನ್ನಬಹುದು. ನಿಜವಾಗಿ ಪಠ್ಯ ಅನ್ನೋದು ಪರಿಣಾಮಿ ಪಠ್ಯ ಮಾತ್ರ. ಹಂಗಾದ್ರೆ ಕವಿಕೃತ ಸಾಪೇಕ್ಷ ಪಠ್ಯ ಅದು ಒಂದು ಕಾರಣ, ಒಂದು ಪ್ರತ್ಯಯ ಅಷ್ಟೇ. ಆ ಪ್ರತ್ಯಯವನ್ನು ಇಟ್ಟುಕೊಂಡು ಸಂದರ್ಭಕ್ಕನುಗುಣವಾಗಿ ಓದುವವನು, ಕೇಳಿಸಿಕೊಳ್ಳುವವನು ತನ್ನದೊಂದು ಪಠ್ಯವನ್ನು ಕಟ್ಟಿಕೊಳ್ತಾನೆ. ಈ ತನ್ನದೊಂದು ಪಠ್ಯವನ್ನು ಕಟ್ಟಿಕೊಳ್ಳುವ ಈ ಅನಂತ ಪಠ್ಯಗಳ ಸಾಧ್ಯತೆ ಇದೆಯಲ್ಲ, ಎಷ್ಟು ಜನ ಎಷ್ಟು ಸಾರಿ ಓದ್ತಾರೋ ಅಷ್ಟು ಸಲ ಕಟ್ಟಿಕೊಳ್ಳುವ ಈ ಅನಂತ ಪಠ್ಯಗಳ ಸಾಧ್ಯತೆಯನ್ನೇ ಅನೇಕಾಂತವಾದ ಮುಂದಿಟ್ಟದ್ದು. ಇದು ಬಹಳ ಮುಖ್ಯವಾದ ಭಾರತೀಯ ಶ್ರಮಣದಾರಗಳು ಮತ್ತೆ ಸ್ಕೂಲ್ ಆಫ್ ಡಿಸ್ಕೋರ್ಸ್ ಪಾಶ್ಚಾತ್ಯರಲ್ಲಿ ಕಟ್ಟಿಕೊಟ್ಟ ಒಂದು ಪ್ರಮುಖವಾದ ಪರಿಕಲ್ಪನೆ. ಇದು ಇಷ್ಟಕ್ಕೆ ನಿಲ್ಲೋಲ್ಲ. ಹಂಗಾದ್ರೆ ಆ ಯಾವ ಪಠ್ಯದವನ್ನ ನಾವು ಓದಿ ಕೇಳಿ ಲಕ್ಷಾಂತರ ಅಥವಾ ಅನಂತ ಪಠ್ಯಗಳನ್ನ ಕಟ್ಕೋತೀವಲ್ಲ, ಆ ಕಟ್ಟಿಕೊಳ್ಳಲಿಕ್ಕೆ ಕಾರಣವಾದ ಆ ಪಠ್ಯ ಒಂದೇ ಇರುತ್ತಾ? ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಅದು ಒಂದೇ ಅಲ್ಲ. ಹಂಗಾದ್ರೆ ಕವಿ ಬರೆದದ್ದು ಅದು ಒಂದೇ ಅಲ್ವೇ? ಕವಿ ಬರೆದದ್ದೇನೋ ಒಂದು ಪಠ್ಯ, ಆದ್ರೆ ಆ ಪಠ್ಯವು ಕೂಡ ನಿರಂತರವಾಗಿ ಒಂದು ಬದಲಾವಣೆಗೊಂಡು ಒಳಗಾಗಲೇಬೇಕಾದ ಒಂದು ಸಾಪೇಕ್ಷ ಪಠ್ಯ. ಅಂದ್ರೆ ಪ್ರತಿ ಸಲ ಯಾರೇ ಒಬ್ಬ ಓದುಗ ಆ ಎದುರಿಗಿರುವ ಸಾಪೇಕ್ಷ ಪಠ್ಯವನ್ನು ಕೈಗೆತ್ತಿಕೊಂಡಾಗ ಕೂಡ, ನಿನ್ನೆ ಕೈಗೆತ್ತಿಕೊಂಡ ಅಥವಾ 10 ವರ್ಷದ ಹಿಂದೆ ಕೈಗೆತ್ತಿಕೊಂಡ ಮಲೆಗಳಲ್ಲಿ ಮದುಮಗಳು ಆಗ್ಬೋದು, ದೇವಿ ಪಾರಾಯಣದ ಈ ಕವನ ಆಗ್ಬೋದು, 10 ವರ್ಷದ ನಂತರ ಕೈಗೆತ್ತಿಕೊಂಡ್ರೆ ಅದೇ ಕವನ ಅಲ್ಲ. ಯಾಕೆ ಅಂದ್ರೆ ಸಂದರ್ಭ ಬದಲಾಗಿದೆ, ಸನ್ನಿವೇಶ ಬದಲಾಗಿದೆ. ಈ ಸನ್ನಿವೇಶದ ಬದಲಾದ ಸಂದರ್ಭದಲ್ಲಿ ಅದು ಯಾಕೆ ಅಂದ್ರೆ ಅದು ಒಂದು ಸ್ವತಂತ್ರ ಪಠ್ಯ ಅಲ್ಲ. ಇದು ಒಂದು ಚರ್ಚಿಸಬೇಕಾದ ಬಹಳ ಮುಖ್ಯವಾದ. ಹಾಗಾಗಿ ಯಾವ ಓದು ಸಂದರ್ಭ ಮುಕ್ತವಾಗಿರಲ್ಲ, ಯಾವ ಕೃತಿ ರಚನೆಯು ಸಂದರ್ಭ ಮುಕ್ತ ಅಲ್ಲ. ಅದಕ್ಕೆ ಕುವೆಂಪು ಓದುಗರನ್ನ, ನಿಜವಾದ ಸೃಷ್ಟಿಕರ್ತರು ಕೂಡ ನೀವು ಅಂತ ಬರೀ ಕವಿ ಮಾತ್ರ ಸೃಷ್ಟಿಕರ್ತ ಅನ್ನುವುದನ್ನು ಬದಲಾಯಿಸಿ ಕುವೆಂಪು ಓದುಗರು ನಿಜವಾಗಿ ಸೃಷ್ಟಿಕರ್ತರು ಅಂತ ಹೇಳಿದ್ದು. ಯಾಕೆಂದ್ರೆ ಪ್ರತಿ ಓದುಗನು ತನ್ನದೊಂದು ಪಠ್ಯವನ್ನ ಕಟ್ಟಿದಾನೆ. ಹಾಗಾಗಿ ಓದುಗರು ಕೂಡ ಬಹಳ ಮುಖ್ಯವಾಗಿ ಈ ಕಾವ್ಯ ಸೃಷ್ಟಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ಈ ಸಂದರ್ಭ ಮುಕ್ತ ಓದು ಅನ್ನುವುದು ಅಸಾಧ್ಯ. ಇದನ್ನ ಬಸವರಾಜ ಕೋಡಗುಂಟಿ ಅವರು ತಮ್ಮ ಪ್ರಸ್ತಾವನೆಯಲ್ಲಿ ಸೂಚಿಸಿದ್ದಾರೆ. ನಿಜ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಎಲ್ಲ ಕೇಳುಗರು ದಯಮಾಡಿ ತಮ್ಮ ಇದನ್ನ ಮ್ಯೂಟ್ ಮಾಡ್ಕೊಂಡು ಆಮೇಲೆ ಮಾತುಕತೆನಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳೋದು ಉತ್ತಮ ಅಂತ ಕಾಣಿಸುತ್ತೆ. ಸ್ವಲ್ಪ ಅದನ್ನ ಗಮನಿಸ್ಬೋದು. ಇರ್ಲಿ, ಈ ದೇವಿ ಪಾರಾಯಣ ವಿನಯ ಒಕ್ಕುಂದ ಅವರ ಹಸಬಿ ಕವನ ಸಂಕಲನದಲ್ಲಿರುವಂತ ಒಂದು ಬಹಳ ಮುಖ್ಯವಾದ ಕವನ. ಹಾಗಾದ್ರೆ ಒಂದು ಕವನವನ್ನ ಅದು ಇರೋ ಹಂಗೇನೆ ಎದುರಾಗುತ್ತೆ. ಅದರ ಹಿಂದು ಮುಂದುಗಳನ್ನ, ಅದರ ಆವರಣವನ್ನು ಮುಕ್ತಗೊಳಿಸಿ
ಕೇವಲ ಆ ಕವನ ಈ ಕ್ಷಣದ ಓದಿಗೆ, ವರ್ತಮಾನದ ಓದಿಗೆ ನನಗೆ ಏನನ್ನ ಹೇಗೆ ನನ್ನ ಎದುರಿಗೆ ಅದು ಅನಾವರಣ ಆಗ್ತದೆ, ಮತ್ತೆ ಆ ಅನಾವರಣವಾದದ್ದನ್ನ ನಾನು ಹೇಗೆ ಸ್ವೀಕರಿಸ್ತೀನಿ ಅನ್ನುವುದು ಒಂದು ಮಾದರಿ. ಅಂದ್ರೆ ಅದೇನ್ ಮಾತ್ರ ಹೇಳ್ತಿದ್ಯೋ ಅದನ್ನ ಮಾತ್ರ ಧ್ಯಾನಿಸೋದು. ಏನೇನು ಹೊಳೆಯುತ್ತೋ ಅದನ್ನು ಓದ್ತಾ ಓದ್ತಾ ನನಗೆ ಏನೇನು ಹೊಳೆಯುತ್ತೋ ಅದನ್ನು ಮಾತ್ರ ನಾನು ದಕ್ಕಿಸಿಕೊಳ್ಳೋದು. ಇದು ಒಂದು ಬಹಳ ಮುಖ್ಯವಾದ ಒಂದು ಮಾರ್ಗ. ಇನ್ನೊಂದದೇ, ಹೇಳಿ ಕೇಳಿ ದೇವಿ ಪಾರಾಯಣ ಅನ್ನುವ ಈ ಕವನ ಒಂದು ಆಚರಣಾ ಪಠ್ಯ. ಆ ಪಠ್ಯನ ನಂತರ ನಾನು ನಿಮ್ ಮುಂದೆ ಇಡ್ತೇನೆ. ತುಂಬಾ ಸಣ್ಣ ಕವನವೇ, ತುಂಬಾ ವಿಸ್ತಾರವಾದ ಕವನ ಏನಲ್ಲ, ಆದ್ರೆ ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳನ್ನ ಇದು ಅನಾವರಣ ಮಾಡ್ತದೆ. ನಿಜ, ನಮ್ಮ ಇದರ ಹಿಂದೆ ಒಂದು ವಿಸ್ತಾರವಾದ ತತ್ವ ಪರಂಪರೆ ಇದೆ, ತಾತ್ವಿಕತೆಯ ಒಂದು ಒಂದು ಮುಂದುವರಿಕೆ ಇದೆ. ಇಡೀ ಭಾರತೀಯ ಬದುಕಿನ ಅತ್ಯಂತ ಪ್ರಮುಖವಾದ ಒಂದು ಧಾರೆಯಾದ ಶಾಕ್ತ ಪರಂಪರೆಯನ್ನ ಇದು ಮುಂದಿಡ್ತಾ ಇದೆ. ಜೊತೆಗೆ ಅದಷ್ಟು ಗೊತ್ತಿದ್ದೇ ಈ ಆಚರಣಾ ಪಠ್ಯ, ಇದೊಂದು ರೀತಿಯಲ್ಲಿ ಆಚರಣಾ ಪ್ರಾಕ್ಟೀಸಿಂಗ್, ಇದದು ಆಚರಣಾ ಪಠ್ಯವಾಗಿ ನಮ್ಮ ಎದುರಿಗೆ ಬಂದಿದೆ. ಕೇವಲ ಓದಿನ ಪಠ್ಯ ಅಲ್ಲ, ಇಲ್ಲೊಂದು ಆಚರಣೆ ಇದೆ. ಆ ಆಚರಣೆಗಳ ಮೂಲಕ ಈ ಕವನ ಅನಾವರಣ ಆಗ್ತಾ ಇದೆ. ಹಾಗಾಗಿ ಆ ಆಚರಣಾ ಪಠ್ಯವನ್ನ ಹೇಗೆ ಎದುರಾಗದು, ಆಚರಣಾ ಪಠ್ಯವನ್ನ ಎದುರಾಗಲಿಕ್ಕೆ ಬೇಕಾಗುವಂತ ಒಂದು ಒಂದು ನಡೆಯನ್ನ ಈ ಕವನ ದಾಖಲಿಸುತ್ತೆ. ಬಹಳ ತುಂಬಾ ಆಪ್ತವಾಗಿ ಓದಬೇಕಾದ ಕವನ ದೇವಿ ಪಾರಾಯಣ. ಮಾರ್ನಮಿಯ ಮಳೆ ಸೌಡಿನ ದಿನ, ಹಲಸಿನ ಹಪ್ಪಳಕ್ಕೆ ಕಾಯಿ ಸುಳಿ ಕಲಸಿ 12 ಮೊಮ್ಮಕ್ಕಳ ಅಂಗೈಗೆ ಇಕ್ಕುತ್ತಿದ್ದ ಅಜ್ಜಿ, ಶಿವನ ಡಂಗುರವೇ ಅಂಗಳದಲ್ಲಾಡಿದಂತೆ ತಡಬಡಿಸಿ ಎದ್ದು, ಕಾಲು ಬಂದ ಚಳ್ಳೆ ಪಿಳ್ಳೆಗಳ ಕೈಗೊಂದು ಕಸಬರಿಕೆ ಹಿಡಿ, ಅರಿವೆ ತುಂಡಿನ ಸಮ್ಮಾನ, ಹುರಿಯಕ್ಕಿ ಉಂಡಿ ಕೊಡುವ ಆಸೆ ಬೇರೆ, ಚಣ ಚಣದಲ್ಲಿ ಇರುವೆಗಳು ಹೊಕ್ಕಾಡಿ ನೆಲ ಹಸನು ಮಾಡಿದಂತೆ ಜಳಜಳ. ಒಂದು ಶಿವನೇ ಬೆಳಗಿನ ಜಾವ ಬಂದು ಎಲ್ಲಾರನ್ನು ಎಬ್ಬಿಸ್ಬಿಟ್ಟೇನೋ ತನ್ನ ಡಮರುಗನ ಅಳ್ಳಾಡಿಸಿ ಎದಳಿ ಎದಳಿ. ಯಾಕೆ ನೋಡಿ, ಈ ದೇವಿ ಮಹಾತ್ಮೆ ಇದಕ್ಕೆ ತೊಡಗಿಸ್ಲಿಕ್ಕೆ, ಒಂದು ಆಚರಣೆಯ ಪಠ್ಯನ ತೊಡಗಿಸ್ಲಿಕ್ಕೆ ಶಿವನೇ ಬಂದಂತೆ, ಅವಳು ಬರಲಿಲ್ಲ, ಶಿವ ಬಂದು ಎಬ್ಸಿದ್ನಂತೆ. ಎಬ್ಸಿ ಈ ಹಬ್ಬದ ಆಚರಣೆಯಲ್ಲಿ, ಅಂದ್ರೆ ಮಾರ್ನಮಿ ಹಬ್ಬಕ್ಕೆ ಸೀದಾ ಮನೆಗೇ ಬಂದ ದೇವಿಯನ್ನ ಮನೆಯ ಹಿರಿಯ ಒಡತಿ ಅಜ್ಜಿ ಮನೆ ಮಕ್ಕಳ ಜೊತೆ ಹಬ್ಬ ಮಾಡುತ್ತಲೇ ಇನ್ನೊಂದು ಓದನ್ನ ಒಂದು ರೀತಿಯಲ್ಲಿ ಆ ದೇವಿಯನ್ನ ತರಾಟೆಗೆ ತೆಗೆದುಕೊಂಡ ಕವನ. ಹೋದ ಮಾರ್ನಮಿವರೆಗೆ ಇದ್ದ ಅಜ್ಜಿ ಮಾರ್ನಮಿ ದಿನವೇ ಹೊರಟೋದ್ಲು. ನಂತರ ಮೊಮ್ಮಗಳ ಸರದಿ. ಅವಳೀಗ ಅಜ್ಜಿಯ ಮಾರ್ನಮಿಯನ್ನ ನೆನಪಿಸಿಕೊಂಡು ತಾನು ಮಾಡಬೇಕಾದ ಮಾರ್ನಮಿಯನ್ನ ನಿರ್ಧರಿಸಿಕೊಳ್ಳುವ ಕವನ. ಇದೀಗ ಮೊದಲು ಅಜ್ಜಿಯ ಮಾರ್ನಮಿ ಮೊಮ್ಮಗಳು ಕಂಡಂತೆ ಹೆಂಗಿತ್ತು ಅಂತ ಈ 2 ಚರಣಗಳ ಮೂಲಕ ಈ ಕವನ ಶುರುವಾಗುತ್ತೆ. ಅಜ್ಜಿಯದೇ ಆದ ಒಂದು ಬ್ಯಾರೆಯ ದೇವಿ ಪುರಾಣ ಇದೆ, ಅವಳು ಅದನ್ನ ಪಾರಾಯಣಕ್ಕೆ ಹಚ್ಚಿದ್ದಾಳೆ. ಈ ನೆಪದಲ್ಲಿ ಆ ಪರಂಪರೆಯವರು ಮಾಡಿಕೊಂಡು ಬಂದಂತ ಓದನ್ನ ಬಿಟ್ಟು ತನ್ನ ಓದನ್ನ ಒಂದು ರೀತಿಯಲ್ಲಿ ಇಚ್ಛಾಪೂರ್ಣಕವಾಗಿ ಅದನ್ನ ದಾಖಲಿಸ್ತಾ ಇದ್ದಾಳೆ. ಏನಂತ, ಅಸುರರು ಅನ್ನಿಸಿಕೊಂಡ ತನ್ನ ಪೂರ್ವಿಕರಿಗೆ ಸಿಗಬೇಕಾದ ಸಂಸ್ಕಾರ ಸಿಗದೆ ಹೋದದ್ದ, ಹಂಗೆ ದೇವಿ ಅವರನ್ನ ಕೊಂದು ತಿಂದದ್ದನ್ನ ಇದೆಲ್ಲ ನೆನಪಿಸ್ಕೊತಾ ಇದ್ದಾಳೆ. ದೇವಿ ಪುರಾಣ ಎಲ್ಲರಿಗೂ ಗೊತ್ತಿರುವಂತದ್ದೇ, ಒಂದು ಶಾಕ್ತ ಪರಂಪರೆ ಅತ್ಯಂತ ಪ್ರಮುಖವಾದ ಕೃತಿ. ಆ ಕೃತಿಯ ಈಕ್ವೇಶನ್ಸ್, ಚಿದಾನಂದವಧೂತನ ಆ ಕೃತಿಯ ಈಕ್ವೇಶನ್ಸ್ ಅತ್ಯಂತ ಒಂದು ಮೆಟಫರಿಕಲ್ ಆದ, ತುಂಬಾ ಸ್ಟ್ರಾಂಗ್ ಮೆಟಫರ್ಸ್ ಇರುವಂತ ಒಂದು ಕಾವ್ಯ. ಅದನ್ನ ಈ ಅಜ್ಜಿ ಎದುರಾಗ್ತಾ ಇರೋ ರೀತಿನೇ ಬೇರೆ. ಅವಳು ಅದ್ ಏನೇನೆಲ್ಲ ಮಾಡಿರ್ಬೋದು. ಈ ಅಜ್ಜಿ ಕುಟುಂಬಸ್ಥೆ, ತನ್ನ ಕುಟುಂಬದ ಪೂರ್ವಿಕರು, ಈ ನೆಲದ ಪೂರ್ವಿಕರನ್ನ ನೀನ್ ಹೆಂಗ ನಡೆಸ್ಕಂಡೆ ಅಂತ ತರಾಟೆಗಿಕ್ಕೊಂಡವಳೆ. ಅಷ್ಟೇ ಅಲ್ಲ, ತನ್ನ ಕಣ್ಣು ಬೆಳಕಿನಲ್ಲಿ ಅವಳು ದೇವಿ ಪಾರಾಯಣ ಆರಂಭಿಸಿದ್ದಾಳೆ. ಯಾರದ್ದೋ ಕೊಟ್ಟ ಕನ್ನಡಕ, ಯಾರದ್ದೋ ಕೊಟ್ಟ ಬೆಳಕಲ್ಲ, ತನ್ನ ಕಣ್ಣು ಬೆಳಕಲ್ಲಿ ಅವಳು ನೋಡಿ ಅತ್ತ ದೀಪಭವ ಅನ್ನೋದು ನೆನಪಿಸ್ತಾ ಇದೆ. ಏನನ್ನಾದ್ರೂ ಓದೋದಾದ್ರೆ ನಿನಗೆ ನೀನೇ ಬೆಳಕು. ಅಜ್ಜಿ ತನ್ನ ಬೆಳಕಿನಲ್ಲಿ, ತನ್ನ ಓದಿನ ಮೀಮಾಂಸೆನಲ್ಲಿ, ತನ್ನ ಓದಿನ ಮೂಲಕ ದೇವಿ ಪಾರಾಯಣನ ಎದುರಾಗ್ತಾ ಇದ್ದಾಳೆ. ಕಾಯ ಹೋಳಿಗೆಗೆ ಹೊರಳು ತಿರುವುತ್ತಾ ಗುಡ್ಡದವ್ವೆಗೆ ಸಮಾ ತೂಪಿರಿಯುವಳು, ಸಾಕ ತಕ ಕಂಡಿನಿ ನಿನ್ ಭಿನ್ನಾಣ,
ಗರ್ಭದಲ್ಲಿ ನೆತ್ತರ ಕಟ್ಟಿ ಪಿಂಡವಾಗಿಸಲಿಲ್ಲ, ಮೊಲೆಗೆ ಹಾಲುಕ್ಕಿ ಜೀವ ಜುಮುರಲಿಲ್ಲ. ಸಸಾರವೇ ನಿನಗೆ ನಾಲಿಗೆ ಹಿರಿದು ನೆತ್ತರ ನೆಕ್ಕುವುದು. ಒಳಗಾಕಿಕೋ ನಾಲಿಗೆಯ, ನೊಕ್ಕಿದ್ದಲ್ಲ ಹೊತ್ತಿದ್ದಲ್ಲ. ಚಳ್ಳೆ ಪಿಳ್ಳೆಗಳು ಕಂಡು ಭಯ ಬೀಳುತ್ತವೆ, ಕೊಂದವರೆಲ್ಲ ದೇವರೇ ಹಾಕೆಂದು ಅಬದ್ಧ ಕೇಳುತ್ತವೆ. ಇಲ್ಲಿಂದಲೇ ಶುರುವಾಗ್ತದೆ. ಇದನ್ನ ಒಂದ್ ರೀತಿಯಲ್ಲಿ ಗೊಣಗಾಟದಲ್ಲಿ ಅಷ್ಟೇ ಅಲ್ಲ, ಇದನ್ನ ಯಾರು ಕೇಳಿಸ್ಕತ್ತಿದಾರ ಇಲ್ವಾ? ಆದರೂ ಅದು ಕೂಡ ಅವಳಿಗೆ ಬೇಕಿಲ್ಲ. ನಿಜ, ಹಬ್ಬದ ಆಚರಣೆ ಶುರು ಮಾಡಿದ್ದಾಳೆ. ರಾತ್ರಿ ನೀರೊಲೆಗಿಕ್ಕಿ ಎಣ್ಣೆ ಸ್ನಾನವ ಮಾಡಿ, ಎಣ್ಣೆ ಸ್ನಾನವ ಹಾಕಿ, ಹಬ್ಬವೆಂದರೆ ಇದೆ ಹಸನಾಗಿಸಿಕೊಂಬುದು ಒಳ ಹೊರಗ ಎಂಬ ತೋರಣವ ಕಟ್ಟಿ. ನೋಡಿ, ಹಬ್ಬಕ್ಕೆ ಒಂದು ಬೇರೆ ವ್ಯಾಖ್ಯಾನ. ಹಬ್ಬ ಅಂದ್ರೆ ಒಳಗು ಮತ್ತೆ ಹೊರಗು ಎರಡನ್ನು ಹಸನಾಗಿಸಿಕೊಂಡು ಒಂದು ತೋರಣ ಕಟ್ಟದ. ಮಾರ್ನಮಿಯಲ್ಲಿ ಅಜ್ಜಿ ಶೋಕದ ಉತ್ಥಾನ ರಾಗ. ಅಸುರರೆನಿಸಿದ ತನ್ನ ಹಿರೀಕರ ಹೆಣವೆಲ್ಲ ಬೇನಾಮಿ ಬಿದ್ದುದ ಕಂಡಂತೆ ಚಡಪಡಿಕೆ. ಕುದ್ದ ಮಣ್ಣಿನ ಘಟದಿಂದೊರೆವ ಘಟವಾದ್ಯ, ಗುಡ್ಡದವ್ವೆಯ ಕಿವಿ ತೂಬು ತುಂಬುವಷ್ಟು ದೇವಿ ಪಾರಾಯಣ. ಕಣ್ಣೊಳಗೆ ಊರಿದ ಈಗಲೂ ಧಗಧಗ ಉರಿವ ಅವಳ ಕಣ್ಣದೊಂದಿ. ಹೌದಪ್ಪ, ಇಡೀ ಲೋಕದ ಈ ಹಸುರನ್ನೆಲ್ಲ ಒಂದೇ ಸಾರಿ ನಾಲಿಗೆ ಚಾಚಿ ಇಡೀ ಭೂಮಿ ತುಂಬ ಅವ್ರನ್ನೆಲ್ಲ ಕೊಂದು ತಿಂದ್ಬಿಟ್ಲಲ್ಲ. ನಿಜ, ಚಿದಾನಂದ ಅವಧೂತ ಇದೇ ದೃಶ್ಯಕ್ಕೆ ಅವನದೊಂದು ರೀಡಿಂಗ್ ಕೊಡ್ತಾನೆ. ಅದೇನು ಅಂದ್ರೆ, ಇಷ್ಟೊಂದು ಮನುಷ್ಯರನ್ನೆಲ್ಲ ಕೊಂದು ತಿಂದ್ಬಿಟ್ಲಲ್ಲ, ಅವಳಿಗೆ ಪಾಪ ಬರಲ್ವೇ ಅಂತ ಕೇಳಿದ್ರೆ ಅವನ್ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ಅವಳು ಹೆಣ್ಣಲ್ವೇ, ಹೆಣ್ಣಿಗೆ ಪಾಪವಿಲ್ಲ ಅಂತಾನೆ. ಈ ಈಕ್ವೇಶನ್ ಬಹಳ ಒಂದು ಎಕ್ಸ್ಟ್ರೀಮ್ ಎಂಡ್ಗೆ ಹೋಗ್ಬಿಡ್ತಾನ ನಾವು. ಹೌದಪ್ಪ, ಹೆಣ್ಣು ಏನು ಪಾಪ ಮಾಡೋದಿಲ್ಲ ಅಂತ. ಯಾಕೆಂದ್ರೆ ಅವಳು ನಿಸರ್ಗ ಸಮಾನವಾದವಳು ಅಂತ. ಹೆಣ್ಣು ಏನ್ ಮಾಡಿದ್ರು ಅಥವಾ ಏನ್ ಮಾಡಿದ್ರು ಅಂತ ಅಲ್ಲ, ಹೆಣ್ಣು ಹಂಗೆ ಲೋಕಕಂಟಕವಾದದ್ದೇನೂ ಮಾಡದೇ ಇಲ್ಲ, ಆದ್ರಿಂದ ಅವಳಿಗೆ ಪಾಪವಿಲ್ಲ ಅನ್ನುವ ಈಕ್ವೇಶನ್ಸ್ ನ ಅವಳು ಕೊಟ್ರೆ, ಹಿಂಗೆ ತನ್ನ ಪೂರ್ವಿಕರನ್ನ ಒಂದ್ ರೀತಿ ತನ್ನ ಮಕ್ಕಳನ್ನೇ ಕಳ್ಕೊಂಡ ತರ ಅಜ್ಜಿಗೆ ಸಿಕ್ಕಾಬಿಟ್ಟೆ ಸಿಟ್ಟು ಬರ್ತಾ ಇದೆ. ಅದು ಕಾಯಿ ಹೋಳಿಗೆಗೆ ಹೊರಳುತ್ತಿರುವುತ್ತ ಗುಡ್ಡದವ್ವೆಗೆ ಸಮಾತುಪಿರಿಯವಳು. ಸಾಕು ತಕ ಕಂಡಿನಿ ನಿನ್ನ ಬೆನ್ನಾಣ, ಗರ್ಭದಲ್ಲಿ ನೆತ್ತರ ಕಟ್ಟಿ ಪಿಂಡವಾಗಿಸಲಿಲ್ಲ, ಮೊಲೆಗೆ ಹಾಲುಕ್ಕಿ ಜೀವ ಜುಮುರಲಿಲ್ಲ. ಸಸಾರವೇ ನಿನಗೆ ನಾಲಿಗೆ ಹಿರಿದು ನೆತ್ತರ ನೆಕ್ಕುವುದು. ಒಳಗಾಕಿಕೋ ನಾಲಿಗೆಯ, ನೊಕ್ಕಿದ್ದಲ್ಲ ಹೊತ್ತಿದ್ದಲ್ಲ. ಚಳ್ಳೆ ಪಿಳ್ಳೆಗಳು ಕಂಡು ಭಯ ಬೀಳುತ್ತವೆ, ಕೊಂದವರೆಲ್ಲ ದೇವರ ಯಾಕೆಂದು ಅಬದ್ಧ ಕೇಳುತ್ತವೆ. ಒಂದೀಟು ಸೌಡು ಸಿಗಲಿ ನಿನ್ನ ಹತಾರಗಳ ನೀರೊಲೆಗೆ ಕಾಸಿ, ಈ ರಟ್ಟೆಯಲ್ಲಿ ಬಡಿದು ನೇಗಿಲ ಮನೆ ಮಾಡುವೆ. ಅಜ್ಜಿ ಕುಟುಂಬಸ್ಥೆ, ಅವಳು ಕುಟುಂಬ ಮುಖ್ಯ ಅವಳಿಗೆ. ಈ ಕುಟುಂಬದಲ್ಲಿರೋ ಒಬ್ಳು ಹೆಣ್ಮಗಳು ಅಂದ್ರೆ ಹೀಗೆ ಹೆತ್ತು ಹೆತ್ತು ಹಾಲುಡಿ ಕುಟುಂಬನ ಬೆಳೆಸಿ ಕುಟುಂಬನ ಪೋಷಿಸಿ ಸಾಕು ಅಂತವಳಾಗಿರ್ಬೇಕು. ಸಾಕು ಅಂತವಳು ನೀನು ಯಾಕೆ ಹಿಂಗ್ ಮಾಡ್ದೆ? ಈ ಪ್ರಶ್ನೆ ನೇರವಾಗಿ ಚಿದಾನಂದ ಅವಧೂತರಿಗೆ ಕೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಇಂಥದ್ದೊಂದು ಕಾವ್ಯನ ಪೂರಾ ಪಾರಾಯಣ 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 ಅಂತ ಮಾಡ್ತಲೇ ಇದ್ದೀರಲ್ಲ, ನಿಮ್ಮ ಓದಿಗೆ ಈ ಪ್ರಶ್ನೆ ಎದುರಾಗ್ಲೇ ಇಲ್ವೇ ಅನ್ನೋ ಒಂದು ಮೀಮಾಂಸೆಯ ಪ್ರಶ್ನೆಯನ್ನ ಎದುರುಗಿಡ್ತಿದ್ದಾಳೆ. ನಿಜ, ಪರಂಪರೆಯಲ್ಲಿ ದೀರ್ಘಕಾಲದಿಂದ ಬಂದಿದೆ, ಲಕ್ಷಾಂತರ ಜನ ಓದ್ತಾವ್ರೆ, ಅದೆಲ್ಲ ಸರಿನೇ. ಆದ್ರೆ ಎಲ್ಲರೂ ಓದಿದ್ದನ್ನೇ ಸರಿ ಅಂತ ನೀನ್ ಯಾಕೆ ಅಂದ್ಕೋತೀಯ? ಕಾರಣಿಕ ನುಡಿಯುತ್ತ ಮಾರ್ನಮಿಯ ದಿನವೇ ಎದ್ದು ನಡೆದಳು. ಕೊಂದ ಪಾಪ ತಿಂದಲ್ಲದೆ ತೀರದೆಂದು ಬೆಡಗನಾಡುತ್ತ ತಿನ್ನಲಲ್ಲದೆ ಕೊಲ್ಲಬಾರದ್ದವರು ಇದ್ದಳು. ಒಂದು ಬೆಡಗಿನ ಮೂಲಕ ತಿನ್ನಕ್ಕಾಗದೆ ಇಲ್ಲದ್ಮೇಲೆ ಕೊಲ್ಬಾರ್ದು. ತಿನ್ನೋ ಹಕ್ಕು ಕೊಲ್ಲೋ ಹಕ್ಕು ತಿನ್ನೋ ಹಕ್ಕಿನ ಮೂಲಕ ಬರುವಂಥದ್ದು. ಯಾವ ನಿಸರ್ಗದ ಪ್ರಾಣಿಗಳು ಸುಮ್ನೆ ಕೊಲ್ಲಲ್ಲ. ತನಗೆ ಹಸಿವಾದ್ರೆ ಹಸಿವನ್ನ ತೀರಿಸ್ಕೊಳ್ಳಿಕ್ಕೆ ಕೊಲ್ತವೆ ಹೊರತು ಹಸಿವು ತೀರಿದ್ಮೇಲೆ ಎದುರಿಗೆ ಆ ಪ್ರಾಣಿಗಳು ಓಡಾಡ್ತಾ ಇದ್ರು ಕೊಲ್ಲಲ್ಲ. ಹಂಗಾಗಿ ಈ ಹಿಂಸೆ ಮತ್ತು ಅಹಿಂಸೆಯ ಒಂದು ವ್ಯಾಖ್ಯಾನ ಕೂಡ ಬಹಳ ಸೂಕ್ಷ್ಮಸ್ತರದ್ದು. ಅದನ್ನ ಅಜ್ಜಿ ಎಷ್ಟು ಸರಳವಾಗಿ ಕೊಂದ ಪಾಪ ತಿಂದಲ್ಲದೆ ತೀರದೆಂದು ಬೆಡಗನಾಡುತ್ತಾ ತಿನ್ನಲಲ್ಲದೆ ಕೊಲ್ಲಬಾರದ್ದವರು ಇದ್ದಳು. ಅವಳಿಲ್ಲದ ಮಾರ್ನಮಿಯಲ್ಲಿ ಮಾಂಸಲ ಎದೆಗೂಡೊಳಗೆ ದೀಪ ಕಾಯುವೆ. ಈ ಬೆಳಕಲ್ಲಿ ನಾನು ಓದ್ತಾ ಇದ್ದೀನಿ. ಈಗ ಮೊಮ್ಮಗಳು ಆ ಅಜ್ಜಿ ಕೊಟ್ಟ ಆ ಬೆಳಕನ್ನು ರಕ್ಷಿಸಿಕೊಂಡು, ಇದೊಂದು ವಿವೇಕ. ಎಷ್ಟು ದೊಡ್ಡ ವಿವೇಕ ಅಂದ್ರೆ ನಿಸರ್ಗ ಕಲಿಸಿದ ವಿವೇಕ. ಆ ವಿವೇಕದ ಬೆಳಕಿನಲ್ಲಿ ನಾನೀಗ ಈ ಪಾರಾಯಣನ ಓದನ್ನ ನಡೆಸ್ತಾ ಇದ್ದೀನಿ. ಗುಡ್ಡದವ್ವೆಯೇ
ಗಂಧ ಕುಂಕುಮಾರ್ಚಿತೆಯೇ, ತಾಗೀನು ಪೀತಾಂಬರದ ಅರಸಿಯೇ, ಮಂತ್ರ ಹೋಮ ಮಂತ್ರ ತಂತ್ರ ಹೋಮ ಘೋಷಗಳ ಒಡತಿಯೇ, ಮಂತ್ರ ಹೊರಳದ ನಾಲಗೆಯ ಅಸುರ ಕುಲದ ಕಡೆಯ ಕೊಂಡಿ ನಾನು, ಹೇಗೆ ನಮಿಸಲಿ ನಿನಗೆ? ನಿನಗೆ ನಾನು ಯಾಕೆ ಹೆಂಗ್ ನಮಸ್ಕಾರ ಮಾಡಕ್ ಸಾಧ್ಯ? ನಿನಗೆ ಹೆಂಗ್ ಗೌರವ ಭಕ್ತಿ ತೋರ್ಸಕ್ ಸಾಧ್ಯ? ಯಾರದೋ ಬಳಕೆಗೆ ಸಿಕ್ಕು ಸಮಾರಿಯಾದವಳೆ, ಯಾರದೋ ಕೈಗತ್ತಿಯಾಗಿ ಕತ್ತಿ ಹಿರಿದವಳೆ, ನಿನ್ನ ಒಡಲುರಿಯ ಬಿಗಿದು ಒಡ್ಯಾಣ ಕಟ್ಟಿದರಲ್ಲೇ, ಕಣ್ಣೀರ ಹೊಸರಿಗೆ ಮುಖವಾಡ ಹಾಕಿದರಲ್ಲೇ, ಅಸುರ ಸಂಹಾರವಾಗಿ ಸ್ಥಾಪನೆಯಾದ ಈ ಸುರಲೋಕ ಹೆಣ್ಣ ಕಣ್ಣೀರಿನಲ್ಲಿ ಕೆಸರಾಗಿದೆ. ಹೆಣ್ಣ ಕಣ್ಣೀರಿನಲ್ಲಿ ಕೆಸರ. ನೋಡಿ, ನಾವು ಈ ದೇವಿ ಶಾಕ್ತ ಪರಂಪರೆಯ ಈ ದೇವಿ ಪುರಾಣವನ್ನ ಒಂದು ಒಂದು ಹೆಣ್ಣಿನ ಒಂದು ಭಿನ್ನ ನಿರೂಪಣೆ ಅಂತ ನೋಡ್ತಾ ಇದ್ದೀವಲ್ಲ, ಈ ಭಿನ್ನ ನಿರೂಪಣೆಯೂ ಕೂಡ ಮತ್ತೆ ಯಾರದೋ ಕೈಗೆ ಸಿಕ್ಕಿ ಬಹುಶಃ ಹೀಗೆ ದುರ್ಬಳಕೆ ಆಯ್ತಲ್ಲ ಅಂತ. ಇದು ತುಂಬಾ ಸೂಕ್ಷ್ಮ ಸ್ತರಕ್ಕೆ ಹೋಗಿ ಈ ಈ ನಿಲುವನ್ನ ಅವ್ರು ಕಾಣ್ತಾ ಇದ್ದಾರೆ. ಯಾರದೋ ಬಳಕೆಗೆ ಸಿಕ್ಕು ಸಂಹಾರಿಯಾದ ಹೆಣ್ಣು ಸಂಹಾರಿ ಅಲ್ಲ, ಅವಳು ಪೋಷಿಸುವಂತವಳು ತಾಯಿ. ಆ ತಾಯಿನ ಹಿಂಗೆ ಸಂಹಾರಿ ಮಾಡಿದವರು ಹಿಂಗೆ ತಮ್ಮ ವ್ಯಾಖ್ಯಾನಕ್ಕೆ, ತಮ್ಮ ಓದಿಗೆ, ತಮ್ಮ ಮೀಮಾಂಸೆಗೆ ಮಾಡಿದ್ರು. ಯಾಕೆ ನಮಿಸಲಿ ನಿನಗೆ? ಸಂವಿಧಾನದ ಜಾಗೆಯಲ್ಲಿ ಕತ್ತಿ ಕೂತಗಳಿಗೆ ಇದ್ದಕ್ಕಿದ್ದಾಗೆ ಸಂವಿಧಾನ ಅನ್ನುವ ಒಂದು ಪದ ಈ ಆವರಣಕ್ಕೆ ತಂದ ತಕ್ಷಣವೇ ಈ ಕ್ಷಣಕ್ಕೆ ವರ್ತಮಾನಕ್ಕೆ ಅದು ಕವನವನ್ನ ಎತ್ತಿ ಇಟ್ಕೊಂಡ್ಬಿಡುತ್ತೆ. ನಾವೀಗ ಸಂವಿಧಾನದ ಅಡಿನಲ್ಲಿ ಬಾಳ್ತಿದ್ದೀವಿ, ಎಲ್ಲರನ್ನೂ ಬಾಳಿಸಿಕೊಂಡು ಬಾಳುವ. ಈಗ ಇಲ್ಲಿ ಯಾರು ರಾಕ್ಷಸರು, ಯಾರು ದೇವತೆಗಳು, ಯಾರು ದೇವಿಯರು, ಇವೆಲ್ಲ ಮರುವ್ಯಾಖ್ಯಾನಕ್ಕೆ ಒಳಗಾಗಿದ್ದಾವೆ. ಹಂಗಾಗಿ ಇಲ್ಲಿ ಯಾರನ್ನ ಯಾರೂ ಸಂಹರಿಸಬಾರದು, ಯಾರನ್ನ ಯಾರು ಹೊರಗಾಕ್ಲಿಕ್ಕೆ ಸಾಧ್ಯ ಇಲ್ಲ, ಹಾಕಬಾರದು. ಎಲ್ಲರನ್ನ ಬಾಳಿಸಿಕೊಂಡು ಬಾಳುವುದೇ ಪ್ರಜಾಸತ್ತೆ ಅನ್ನುವ ವ್ಯಾಖ್ಯಾನದ ಬೆಳಕನ್ನ, ಓದನ್ನ ನಾನೀಗ ಇಟ್ಕೊಂಡಿದ್ದೇನೆ. ಈ ಓದಿನ ಮೂಲಕ ನಿನ್ನನ್ನ ಎದುರಾದರೆ ಯಾಕೆ ನಮಿಸಲಿ ನಿನಗೆ? ಬರಲಿ ಮಾರ್ನಮೆ ಮರಳಿ ಮರಳಿ ಹಚ್ಚುವೆ ದೇವಿ ಪಾರಾಯಣವ, ಪುರಾಣದ ಹಗೇವಿನಲ್ಲುಳಿದ ಬೆಳಕಿನ ಬೀಜ ಯಾವ ಮಳೆಗಾದರೂ ಮಳೆಯಲೆಂದು. ನಿಜ, ಆ ಬೆಳಕಿನ ಬೀಜ ಇವತ್ತಿಂದಷ್ಟೇ ಅಲ್ಲ, ಈ ಪುರಾಣದ ಎಷ್ಟೋ ಹಳೆದೋ ಆ ಬೆಳಕಿನ ಬೀಜವೂ ಅಷ್ಟೇ ಇದೆ, ಹಗೇವಿನಲ್ಲಿ ಸೇರ್ಕೊಂಡಿದೆ. ಅದನ್ನ ಹೆಂಗಾದ್ರೂ ಮತ್ತೆ ಅದು ಮೊಳೆಯುವ ಸಾಧ್ಯತೆ, ಭರವಸೆ ನನಗಿದೆ. ಹಂಗಾಗಿ ಅದು ಒಂದು ನೋಡಿ, ಇಡೀ ಜಗತ್ತು ಈ ದೇವಿ ಪಾರಾಯಣದ ಈ ಈ ಈ ಎರಡು ಸಂಗತಿಗಳು, ಈ ಲೋಕವನ್ನು ನಿರ್ವಹಿಸ್ತಾ ಇರುವ, ಅದನ್ನ ತುಂಬಾ ಸರಳೀಕರಿಸಿ ಹೇಳೋದಾದ್ರೆ ಸತಿಪತಿ, ಅಥವಾ ಬೇರೆ ಬೇರೆ ಕಡೆಗೆ ಅದು ಶಿವನೋ ಶಕ್ತಿಯೋ, ಪ್ರಕೃತಿಯೋ ಪುರುಷನೋ, ಸತಿಯೋ ಪತಿಯೋ, ಉ ಅಥವಾ ಈ, ಯಾನ್ ಅಥವಾ ಇಂಗ್, ಸೂರ್ಯ ಅಥವಾ ಚಂದ್ರ, ವಜ್ರ ಅಥವಾ ಕಮಲ, ಸ್ವರ ಅಥವಾ ವ್ಯಂಜನ, ಹಿಂಗೆ ಒಂದು ಕಾರಣ ಇನ್ನೊಂದು ಪ್ರತ್ಯಯವನ್ನಾಗಿ ನೋಡಿದೆ. ಅದು ಒಂದು ಶಿವಶಕ್ತಿ ಅನ್ನುವ ಒಂದು ಪೌರಾಣಿಕ ಪ್ರತಿಮೆಗಳು ಕೂಡ ನಮ್ಮ ನಡುವೆ ಇದಾವೆ. ಈ ಕವನ ಒಂದು ಒಂದು ಅತ್ಯದ್ಭುತವಾದ ಒಂದು ಪ್ರತಿಕೃತಿ ಅಲ್ಲ, ಅದು ಬಹಳ ಮುಖ್ಯವಾದದ್ದು. ಒಂದು ಮೆಟಫರಿಕಲ್ ಆದಂತ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಅದು ಬಹಳ ಒಂದ್ ರೀತಿನಲ್ಲಿ ಒಂದು ಪ್ರಜ್ಞಾಪೂರ್ವಕವಾಗಿ ಮಾಡಿರುವಂತ, ಪ್ರಜ್ಞಾಪೂರ್ವಕವಾಗಿ ಒಂದು ನಿರ್ದಿಷ್ಟವಾದ ಮೀಮಾಂಸೆಗೋಸ್ಕರನೇ ಆ ಮೀಮಾಂಸೆಯ ಪರಿಕಲ್ಪನೆಯನ್ನ ಮುಂದಿಡ್ಲಿಕ್ಕೆ ಪ್ರಜ್ಞಾಪೂರ್ವಕವಾಗಿ ನಡೆಸಿರುವ ಒಂದು ಪ್ರಯತ್ನ ಅಂತ ಕಾಣಿಸುತ್ತೆ. ನಾನು ಹೆಣ್ಣು, ದೇವಿಯೂ ಹೆಣ್ಣು, ಅವಳು ನನ್ನ ಸರೀಕ್ಳು. ನಾನು ಹೆತ್ತು ಬೆಳೆಸಿದ ಜೀವ ಜಗತ್ತನ್ನ ಹೀಗೆ ನಾಲಿಗೆ ಚಾಚಿ ತಿಂದು ಕುಡಿದರೆ, ತನ್ನ ಕುಡಿಗಳನ್ನ ಹೀಗೆ ತಿಂದು ಮುಗಿಸಿದರೆ ಹೆಣ್ಣಾದ ನಾನು ತಡ್ಕೊಳ್ಳೋದು ಹೇಗೆ? ಪುರಾಣ ಅದೇನನ್ನಾದ್ರೂ ಹೇಳಿ, ಪರಂಪರೆ ಏನನ್ನಾದ್ರೂ ಹೇಳಲಿ, ನನ್ನ ಕರುಳು ಹೇಳುವುದನ್ನು ನಾನು ಕೇಳಿಸಿಕೊಳ್ಳುವೇನೇ ಹೊರತು, ನನ್ನ ಓದನ್ನು ನಾನು ಓದುವನೇ ಹೊರತು ಯಾರದೋ ಪಾರಾಯಣನ ನಾನು ಮಾಡಲ್ಲ. ನಾನು ಅಸುರ ಕುಲದ ತಾಯಿ, ನನ್ನ ಓದನ್ನು ನಾನು ಓದಿಯೇ ಸಿದ್ಧ. ಆದರೆ ಈ ಓದಿನ ಮಾದರಿಗಳ ಸಂಘರ್ಷ ಮಾತ್ರ ನಡೆದೇ ಇದೆ. ಈ ತಾಕಲಾಟನ್ನ ಉಳಿಸಿಯೇ ಇರುತ್ತೇನೆ. ಮುಂದೊಮ್ಮೆ ಮುಂದಿನ ಪೀಳಿಗೆಗೆ ಈ ಉಳಿಸಿದ ಬೀಜ ಮತ್ತೆ ಬೆಳಕಾಗಿ ಹೊರಗೆ ಬರಬಹುದು ಅನ್ನುವ ಒಂದು ಬಹಳ ಮುಖ್ಯವಾದ ಒಂದು ಭರವಸೆಯ ಕವನವಾಗಿ ಇದು ನಮ್ಮ ನಡುವೆ ಇದೆ.
ಅಷ್ಟೇ ಅಲ್ಲ, ಬಹುಶಃ ಇದುವರೆಗೆ ಅವಳಿದ್ದ ಮಾರ್ನಮಿ ಈಗ ಅವಳಿಲ್ಲದ ಮಾರ್ನಮಿ ಆಗಿದೆ. ಈಗ ಅವಳದ್ದು ಒಂದು ದೀಪ ಎದೆಯ ಗೂಡೊಳಗೆ ಉರಿತಾ ಇದೆ. ಮತ್ತೆ ಆ ದೀಪನು ಕೂಡ ಕಾಪಾಡ್ಕೊಂಡು ಮತ್ತೆ ದೇವಿಯ ಓದು ಒಂದು ರೀತಿಯ ಹಂಗಿನ ಓದು. ಯಾಕೆ ಅಂದ್ರೆ ಆ ಪಾರಾಯಣದ ಒಂದು ಆಚರಣಾ ಲೋಕ ನಮ್ಮ ನಡುವೆ ಇದೆ. ಆಚರಣಾ ಲೋಕ ಇದೆ ಅನ್ಬೇಕ, ಅದೇ ಪಾರಾಯಣ ಅಲ್ಲ, ಅದೇ ದೇವಿ ಅಲ್ಲ, ಅದೇ ಓದಲ್ಲ. ಯಾಕೆಂದ್ರೆ ನಾನೀಗ ವರ್ತಮಾನದಲ್ಲಿದ್ದೇನೆ. ಈ ವರ್ತಮಾನದ ಓದನ್ನ ಬಹಳ ಮುಖ್ಯವಾಗಿ, ಇದು ಈ ಕವನದ ಓದಷ್ಟೇ ಅಲ್ಲ, ಜಗತ್ತಿನ ಯಾವ ಪಠ್ಯವನ್ನು ಇದಿರಾದರೂ ಕೂಡ ಪ್ರಶ್ನಿಸದೆ ಓದಲಾಗದು. ಜಗತ್ತಿನ ಯಾವ ಕೃತಿಯೂ ಪ್ರಮಾಣ ಗ್ರಂಥವಲ್ಲ. ಜಗತ್ತಿನ ಯಾವುದನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಲಾಗದು, ಯಾರನ್ನೂ ಪ್ರಶ್ನಿಸಿಕೊಳ್ಳದೆ ಒಪ್ಪಿಕೊಳ್ಳಲಾಗದು. ಅದು ಅತ್ತ ದೀಪವವ ನಿನಗೆ ನೀನೇ ಬೆಳಕು ಅನ್ನುವ ಒಂದು ಪ್ರಮುಖವಾದ ಮೀಮಾಂಸಾ ನಿಲುವನ್ನ ಈ ಕವನ ಪ್ರಕಟಿಸ್ತದೆ. ಬಹುಶಃ ನನ್ನ ಸಮಯ 30 ನಿಮಿಷ ಮುಗಿದಿದೆ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಈ ಕವನದ ಓದಿಗೆ ಒಂದು ಅವಕಾಶ ಕೊಟ್ಟದ್ದಕ್ಕೆ ಎಲ್ಲ ಸ್ನೇಹಿತರಿಗೆ ನಾನು ಆಭಾರಿಯಾಗಿದ್ದೇನೆ. ಮತ್ತು ಈ ನೆಪದಲ್ಲಿ ಈ ಕವನನ ಇನ್ನೊಮ್ಮೆ ಓದುವ ಅವಕಾಶಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಇದೊಂದು ಕವನದ ಓದಿನ ಮಾದರಿ, ಹಾಗಾಗಿ ನಾನು ಈ ಕವನವನ್ನ ಆಯ್ಕೆ ಮಾಡಿಕೊಂಡೆ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ನನಗೆ ಕುತೂಹಲ ಇದೆ. ನಮಸ್ಕಾರ. ಸರ್, ಥ್ಯಾಂಕ್ ಯು ಸರ್. ಯಾರಾದ್ರೂ ಪ್ರಶ್ನೆಗಳು ಕೇಳೋರಿದ್ರೆ ಕೇಳಬಹುದು. ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ದೇವಿ ಪಾರಾಯಣ ಅನ್ನೋದನ್ನ ಮತ್ತೆ ಮುಂದುವರಿದ ಭಾಗವಾಗಿ ಸಂವಿಧಾನ ಪಾರಾಯಣ ಅಂತ ಅನ್ಬೋದು ನಾವೀಗ. ಪಾರಾಯಣ ಅನ್ನುವುದನ್ನ ಓದು ಅನ್ನುವ ಒಂದು ಮೀಮಾಂಸೆಯ ಪರಿಕಲ್ಪನೆಗೆ ಸಮೀಕರಿಸಿಕೊಂಡ್ರೆ, ನಾವೀಗ ಏನನ್ನಾದ್ರೂ ಓದಬೇಕಾದ್ರೆ ಯಾವುದನ್ನೇ ಆಗ್ಲಿ, ಯಾವ ಪಠ್ಯವನ್ನೇ ಓದುವಾಗ ಒದಗಿಸಿಕೊಳ್ಳಬಹುದಾದ ಒಂದು ವಿವೇಕವನ್ನಾಗಿ ನಾವು ಸಂವಿಧಾನನ ಇಟ್ಕೋಬಹುದು. ಅದು ಸಂವಿಧಾನ ಅನ್ನೋದು ಕೇವಲ ಒಂದು ಪುಸ್ತಕ, ಮತ್ತೆ ಆ ಪುಸ್ತಕದ ಓದು ಅನ್ನೋ ಪ್ರಶ್ನೆ ಅಲ್ಲ. ಅದು ಒಂದು ಸಂವಿಧಾನ ಮುಂದಿಡುವ ಅತ್ಯಂತ ಪ್ರಮುಖವಾದ ನಿಲುವುಗಳನ್ನ ನಾವು ನಮ್ಮ ಓದಿನ ನಿಲುವುಗಳನ್ನಾಗಿ ಸಂವಿಧಾನದಲ್ಲಿ ಇದೆ ಅಂತ ಕಾರಣಕ್ಕಲ್ಲ, ಅಥವಾ ಅದನ್ನ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕಷ್ಟೇ ಅಲ್ಲ, ಅಥವಾ ಅದು ಒಂದು ಪ್ರಜಾಸತ್ತೆಯ ಆಚರಣೆಯ ಪಠ್ಯ ಅನ್ನುವ ಕಾರಣಕ್ಕೂ ಅಲ್ಲ. ಮತ್ತೆ ಹಂಗಾದ್ರೆ ಯಾಕೆ ಆ ನಿಲುವುಗಳನ್ನು, ಸಂವಿಧಾನದ ನಿಲುವುಗಳನ್ನ ನಮ್ಮ ಓದಿನ ಮಾಧ್ಯಮವಾಗಿ ನಿಲುವುಗಳನ್ನಾಗಿ ಇಟ್ಕೋಬೇಕು ಅನ್ನೋದಾದ್ರೆ, ಒಂದು ನಿಸರ್ಗ ಸಹಜವಾದ ಜೀವನ ಕ್ರಮವನ್ನ, ಬಹಳ ಮುಖ್ಯವಾಗಿ ಇಲ್ಲಿರುವ ಬಹುತ್ವವನ್ನ ಇಲ್ಲಿ ಅನೇಕ ಓದುಗಳಿದ್ದಾವೆ. ಯಾರೋ ನಡೆಸಿದ ಓದನ್ನು ಅಜ್ಜಿ ತಿರಸ್ಕರಿಸೋದಲ್ಲ, ಮಾರ್ಪಡಿಸ್ಕೊಂಡು ತನ್ನ ಓದನ್ನಾಗಿ ಬದಲಾಯಿಸ್ಕೊಂಡು, ಮೊಮ್ಮಗಳು ಮತ್ತೆ ತನ್ನ ಓದನ್ನಾಗಿ, ಇದು ಓದಿನ ಬಹುತ್ವ ಅಷ್ಟೇ ಅಲ್ಲ, ನಿಸರ್ಗದ ಸಮಸ್ತದರಲ್ಲೂ ಕೂಡ ಈ ಬಹುತ್ವದ ನಿಲುವಿದೆ. ಇಲ್ಲಿ ಅನೇಕಗಳಿಂದ ಅನೇಕಗಳಾಗೋದೇ ಸತ್ಯ. ಆಗತಲೇ ಹೋಗ್ತಾ ಇರುವ ಈ ಲೋಕದ ನಡೆಯಲ್ಲಿ ಅನೇಕಗಳೇ ನಿಜ. ಆ ಏಕ ಅನ್ನುವುದಿದೆಯಲ್ಲ, ಅದೊಂದು ಮಹಾಮೋಸ. ಎಲ್ಲವೂ ಒಂದು, ಎಲ್ಲ ದೇವರುಗಳು ಒಂದೇ, ಎಲ್ಲ ಧರ್ಮಗಳು ಒಂದೇ, ಎಲ್ಲ ಮನುಷ್ಯರು ಒಂದೇ, ಎಲ್ಲ ಮರಗಳು ಒಂದೇ, ಈ ಒಂದೇ 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 ಅನ್ನೋದಿದೆಯಲ್ಲ, ಇದೊಂದು ಭ್ರಾಮಕ ಪರಿಕಲ್ಪನೆ, ಒಂದು ಮಹಾಮೋಸ. ಲೋಕದಲ್ಲಿ ಯಾವುದು ತರ ಇಲ್ಲ. ಇಲ್ಲಿ ಅನೇಕವೇ ಸತ್ಯ, ಅನೇಕಗಳಿಂದ ಅನೇಕವಾಗೋದೇ ಸತ್ಯ. ಆ ಬಹುತ್ವವನ್ನು ಓದಿಗೂ ಅನ್ವಯಿಸ್ಕೊಳ್ಬೇಕು. ಎರಡನೇದಾಗಿ, ಎಲ್ಲರನ್ನು ಬಾಳಿಸಿಕೊಂಡು ಬಾಳಿದರೆ ಮಾತ್ರ ನನಗೆ ಬಾಳು ಅನ್ನುವ ನಿಲುವು. ಈ ಅಜ್ಜಿಯ ತಕರಾರು ಅದೇನೇ ಇರೋದು. ನನ್ನ ಪೂರ್ವಿಕರನ್ನು ನೀನ್ ದೇವಿ ಆದ್ರೇನು ಕೊಂದ್ಬಿಟ್ಟಿಯಲ್ಲ, ನೀನ್ ಬಾಳಿಸ್ಕೊಂಡು ಬಾಳ್ಬೇಕಿತ್ತು ಅಂತ. ಸಾಯಿಸಿ ಬಾಳೋದಲ್ಲ, ಯಾರು ಹೊರಗಾಕಿ ಸಾಯಿಸಿ ಇಲ್ದಂಗಾಗಿಸಿ ಬಾಳೋದಲ್ಲ. ಯಾಕೆ ಅಂದ್ರೆ ಇದು ಕೇವಲ ವಿವೇಕ ಅಥವಾ ಉಪದೇಶ ಅಲ್ಲ. ಎಲ್ಲರನ್ನೂ
ಬಾಳಿಸಿಕೊಂಡು ಬಾಳಿದರೆ ಎಲ್ಲವರನ್ನೂ ಅಷ್ಟೇ ಅಲ್ಲ, ಎಲ್ಲವನ್ನೂ ಬಾಳಿಸಿಕೊಂಡು ಬಾಳಿದರೆ ಮಾತ್ರ ನನಗೂ ಬಾಳುವೆ ಅನ್ನುವುದು ನಿಸರ್ಗ ನಮಗೆ ವಿಧಿಸಿರುವ ಜವಾಬ್ದಾರಿ, ಸತ್ಯ. ಹಂಗಾಗಿ ಇದು ಯಾರೋ ಹೇಳಿದ್ದಕ್ಕೋಸ್ಕರ ನಾವು ಹಂಗ್ ಬಾಳ್ಬೇಕಾವತ್ತಲ್ಲ, ಹಂಗ್ ಬಾಳಿದರೆ ಮಾತ್ರ ನನಗೂ ಬಾಳಿದೆ. ಹಂಗಾಗಿ ಆ ತರದ ಒಂದು ನಿಸರ್ಗ ಸಹಜವಾದ ಬಾಳುವೆ ಕ್ರಮ ಮತ್ತು ಎಲ್ಲ ತಾರತಮ್ಯಗಳನ್ನ ದಾಟಿ ಬಾಳಬೇಕಾದಂತ ವಿವೇಕ, ಈ ಮೂರನ್ನ ನಮ್ಮ ಓದಿಗೆ ಅನ್ವಯಿಸಿಕೊಳ್ಳಬೇಕಾದ ಒಂದು ಸಂವಿಧಾನದ ಓದನ್ನ ಈ ಕವನ ಮುಂದಿಡ್ತಾ ಇದೆ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಕೋಡುಗುಂಡು ಸರ್ ಪ್ರಶ್ನೆ ಇದೆ ಸರ್. ಹೇಳಿ ಸರ್. ದೇವಿಯ ಶಕ್ತಿಯ ನುಡಿಗಟ್ಟುಗಳು ಇಂದಿನ ದಿನಕ್ಕೆ ಹೇಗೆ ಹೊಂದಿಕೊಳ್ಳುತ್ತಿವೆ ಅಂತೇಳಿ ಈ ಕವನದಲ್ಲಿ ಅಂತ ಕೇಳಿದ್ದಾರೆ ಸರ್. ನಿಜ. ಈಗ ದೇವಿಯ ಒಂದು ಒಂದು ರೂಪಕಾತ್ಮಕವಾದ ಒಂದು ಒಂದು ಪ್ರತಿಮೆ, ಅದರ ವಿವರಣೆಗಳು, ಅಲ್ಲಿ ಅದು ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕೆ ಆ ಪಾರಾಯಣ ಅಥವಾ ಕೃತಿ ಮೂಲ ಕೃತಿ ಅಂತ ಇರಲ್ಲ. ಆ ಚಿದಾನಂದ ಅವತಾತನ ಸಾಪೇಕ್ಷ ಪಠ್ಯ ದುಡ್ದಿದೆ. ಅಲ್ಲಿ ಶಿವಶಕ್ತಿಯರ ಅಥವಾ ಯಾವುದೇ ಧರ್ಮ, ಜಗತ್ತಿನ ಯಾವುದೇ ಪಂಥ, ಯಾವುದೇ ಆಚರಣೆ, ಈ ಎರಡು ಅಂಶಗಳಿದೆಯಲ್ಲ, ನಿಸರ್ಗದ ಎರಡು ಅಂಶಗಳು, ಒಂದು ಶಿವ ಅಥವಾ ಶಕ್ತಿ, ಒಂದು ಗಂಡು ಅಥವಾ ಹೆಣ್ಣು, ಇದು ಇದರಲ್ಲಿ ಯಾವುದು ಕ್ರಿಯಾಶೀಲ, ಯಾವುದು ಜಡ ಅನ್ನುವ ನಿಲುವನ್ನ ಪ್ರಕಟಿಸಿಯೇ ಮುಂದಕ್ಕೆ ಹೋಗಬೇಕು. ಈಗ ಶೈವ ಪರಂಪರೆಗಳು ಶಿವ ಅಥವಾ ಗಂಡು ಮುಖ್ಯ ಅನ್ನುವುದಾದ್ರೆ ಗಂಡು ಚಲನಶೀಲ, ಹೆಣ್ಣು ಸ್ಥಗಿತ ಅನ್ನುವುದಾದ್ರೆ ಅದು ಒಂದು ನಿಲುವು. ಆ ನಿಲುವಿಗೆ ತಕ್ಕನಾಗಿ ಅದರ ಮುಂದಿನ ನಡೆಗಳು ತೀರ್ಮಾನ ಆಗ್ತವೆ. ಶಾಕ್ತ ಪರಂಪರೆ ಅದಕ್ಕೆ ಹೊರತಾಗಿ ಹೆಣ್ಣು ಕ್ರಿಯಾಶೀಲ, ಶಿವ ಜಡ. ಯಾಕೆ ಅಂದ್ರೆ ಶಿವ ಇಲ್ಲದ ಶಿವ ಶವ ಅನ್ನುವ ಮಾತಿದೆ. ಹಂಗಾಗಿ ಇಲ್ಲಿ ಶಿವೆ ಕ್ರಿಯಾಶೀಲ. ಆ ಉದ್ದೇಶಕ್ಕೆ ಆ ದುಡಿದಂತಹ ಕಾವ್ಯ ಅದಕ್ಕೆ ಬೇಕಾಗುವ ಶೌರ್ಯ ಇತ್ಯಾದಿಗಳನ್ನ, ಅಂದ್ರೆ ಲೋಕವನ್ನ ನಾನು ಸೃಷ್ಟಿಸ್ತೀನಿ, ನಾನ್ ನಿರ್ವಹಿಸ್ತೀನಿ, ನಾನ್ ನಿಯಂತ್ರಿಸ್ತೀನಿ. ಹಂಗಾಗಿ ಈ ಸೃಷ್ಟಿಯ ಸಮಸ್ತವೂ ಶಕ್ತಿಗೆ, ಹೆಣ್ಣಿಗೆ ಅಧೀನ ಅನ್ನುವ ನಿಲುವನ್ನು ಪ್ರಕಟಿಸ್ಲಿಕ್ಕೆ ಹೊರಟ ಇದು ಮತ್ತೆ ಅದೇ ಹೆಣ್ಣು, ಅದೇನದು ನಿನ್ನ ಯಜಮಾನಿಕೆ. ಇಲ್ಲಿ ಲೋಕ ಸಮಸ್ತವು ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಬಾಳ್ಬೇಕು. ಇಲ್ಲಿ ಗಂಡು ಹೆಣ್ಣು ಯಾರನ್ನಾದ್ರೂ ಹೆತ್ತವಳು ನಾನೇ. ಹಂಗಾಗಿ ನೀನು ಗಂಡನ್ನ ನೀನು ಹಂಗೆ ಮಾಡಿದ್ರೆ ಅದೂ ಕೂಡ ನನಗೆ ಅಪಮಾನವೇ, ಅಸಮಾನತೆಯ ಆಚರಣೆಯೇ. ಈ ಸಂವಿಧಾನ ಮುಂದಿಟ್ಟ ಈ ಸಮಾನತೆಯ, ಜೀವ ಸಮಾನತೆಯ, ಅದು ಗಂಡು ಹೆಣ್ಣಿನ ಸಮಾನತೆ ಅಷ್ಟೇ ಅಲ್ಲ, ಜೀವ ಸಮಾನತೆಯ ಒಂದು ಮುಖ್ಯವಾದ ನಿಲುವನ್ನ ಪ್ರಕಟಿಸ್ತದೆ. ಆದ್ರೆ ಬೇರೆ ಉದ್ದೇಶಕ್ಕೆ ಹಾಗೆ ಇದ್ದ ಕಾವ್ಯನ ಇವತ್ತು ಓದೋದಾದ್ರೆ ನಾವು ಅದನ್ನ ಮಾರ್ಪಡಿಸ್ಕೊಂಡು ಓದ್ಬೇಕು. ಬಹುಶಃ ಅಂಥದ್ದೊಂದು ಸೂಚನೆಯನ್ನ ಈ ದೇವಿ ಪಾರಾಯಣ ಕವನ ಕೊಡ್ತಾ ಇದೆ. ಸರ್ ಥ್ಯಾಂಕ್ ಯು ಸರ್. ಸರ್ ದಸ್ತಗೀರ್ ಸಾಬ್ ನದಾಫ್ ಅವ್ರದ್ದು ಒಂದು ಪ್ರಶ್ನೆ ಇದೆ ಸರ್. ಹೇಳಿ. ಪೌರಾಣಿಕ ಪಠ್ಯವನ್ನಿಟ್ಟುಕೊಂಡು ಕವಿಯತ್ರಿಯು ಇಲ್ಲಿ ಫೆಮಿನಿಸಂ ಅನ್ನ ಅಪ್ರಜ್ಞಾಪೂರ್ವಕವಾಗಿ ಸಮರ್ಥಿಸುತ್ತಾರೆಯೇ? ಇಲ್ಲಿನ ಅಭಿವ್ಯಕ್ತಿ ಕ್ರಮದ ಸೂಕ್ಷ್ಮತೆ ಹಾಗೆನ್ನಿಸುತ್ತಿದೆ ಅಂತೇಳಿ ಕೇಳಿದ್ದಾರೆ ಸರ್. ಎರಡು ಅಂಶ ಇದೆ. ಕಮ್ಯುನಿಸಂ ಅನ್ನೋದೇನೋ ಒಂದು ಅಪರಾಧ ಅನ್ನೋ ತರದ ಆ ತರದ ಈಕ್ವೇಶನ್ಸ್ ಈಗ ಬರ್ತಾ ಇದ್ದಾವಲ್ಲ, ಅದು, ಅಥವಾ ಇದು ಕಮ್ಯುನಿಸಂ ಪರವಾದದ್ದು ಅನ್ನೋದು ಕೂಡ ಅಷ್ಟೇ. ಫೆಮಿನಿಸಂ ಸರ್, ಫೆಮಿನಿಸಂ. ಓಕೆ. ಈಗ ಫೆಮಿನಿಸಂ ಕೂಡ ಹಾಗೇನೆ ಒಂದು ಹೆಣ್ತನ ಅನ್ನುವುದು ಯಾರದ್ದೋ ಪರವಾದ ಒಂದು ಅಡ್ವೊಕಸಿ ಮಾಡ್ತಾ ಇದೆ, ಯಾರದ್ದೋ ಪರವಾಗಿ ದುಡಿಯುವುದಕ್ಕೆ ಮಾತ್ರ ಇದೆ ಇದು ಅನ್ನುವುದಲ್ಲ. ಅದು ಇನ್ನೂ ಒಂದು ಬ್ರಾಡರ್ ಆದ ಈಕ್ವೇಶನ್ಸ್ ಇದೆ. ಅದೇನಂದ್ರೆ ಹೆಣ್ಣು ಅನ್ನುವುದು ಒಂದು ನಿಸರ್ಗದ ತತ್ವ. ಅದು ಮೂರ್ತ ರೂಪದ ಹೆಣ್ಣಿನಲ್ಲೇ ಇರಬೇಕು ಅಂತ ಏನಿಲ್ಲ, ನಿಸರ್ಗದ ಒಂದು ಭಾಗ. ನಾವು ನಿಸರ್ಗದ ಒಂದು ಭಾಗ. ನನ್ನಲ್ಲೂ ಅರ್ಧ ಹೆಣ್ಣಿದ್ದಾಳೆ, ಅರ್ಧ ಹೆಣ್ಣು ಅಥವಾ ಹೆಚ್ಚೋ ಗೊತ್ತಿಲ್ಲ. ಅರ್ಧ ಭಾಗ ಕೊಡೋದಕ್ಕೂ ಕೂಡ ತಕರಾರಿದೆ. ಅದ್ಯಾಕೆ ಅರ್ಧ? ಯಾಕೆ ಅಂದ್ರೆ ಆ ಅರ್ಧನ ಮಾತ್ರ ನಾನು ಅಚ್ಚುಕಟ್ಟಾಗಿ ನನ್ನ ಪಾಲು ಅಂತ ತಗೊಂಡು ಬಿಡೋದಿದೆಯಲ್ಲ, ಅಲ್ಲೂ ಕೂಡ ಅನ್ಯಾಯ ಆಗಿರ್ಬೋದು. ಹಂಗಾಗಿ ಸಮಾನತೆ ಅನ್ನುವುದು ಒಂದು ರೀತಿಯಲ್ಲಿ ನಿಸರ್ಗದ ಹೊಂದಾಣಿಕೆಯ ತತ್ವ. ಅದು ನಿಸರ್ಗ ಯಾವಾಗ ಯಾವುದನ್ನ ಯಾರಿಗೆ ಒಂದು ಹೊಣೆಯಾಗಿ ಕೊಟ್ಟಿದೆಯೋ ಅದನ್ನ ನಿರ್ವಹಿಸುವ ಈ ಸಂದರ್ಭದಲ್ಲಿ ಹೆಣ್ಣಿಗೆ ತನ್ನದನ್ನ ಪಡ್ಕೊಳ್ಳಿಕ್ಕೆ, ತನ್ನ ಹಕ್ಕಲ್ಲ, ತಾನಾಗಿ ಇರ್ಲಿಕ್ಕೆ ಬೇಕಾಗುವ ಅದನ್ನ ಸಮ್ಯಕ್ ನಡೆ ಅಂತ. ಸಮ್ಯಕ್ ಯಾವುದು ಯುಕ್ತವೋ ಅದು ಹೆಣ್ಣು ತನಗೇನು ಬೇಕು ಅಂತ ನಿರ್ಧರಿಸಿ ಕೇಳೋದಲ್ಲ, ಹೋಗ್ತಲೇ ಕೇಳ್ಕೊಂಡು ಹೋಗೋದು. ಈಗ ನನಗಿದು ಬೇಕು, ಯಾಕೆ ಅಂದ್ರೆ ಹೆಣ್ಣಿಗೆ ಹಂಗೆ ತನಗೇನು ಬೇಕು ಅನ್ನುವ ನಿರ್ಧರಿಸುವ ಆ ನಡೆ ಇದೆಯಲ್ಲ, ಅದು ಸ್ಥಗಿತವಾದ ತೀರ್ಮಾನದ ಪ್ರಶ್ನೆ ಅಲ್ಲ. ಹೋಗ್ತಾ ಅದನ್ನ ಯಾವ ಕ್ಷಣದಲ್ಲಿ ಹೆಣ್ಣು ತನ್ನ ಅಪಾರವಾದ ಹಕ್ಕಿಗೆ ಹೋರಾಡ್ತಾಳೋ
ಕ್ಷಣಾರ್ಧದಲ್ಲಿ ಒಂದು ಮಗುವಾದ್ರೆ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲವನ್ನೂ ಅದಕ್ಕೆ ಧಾರೆ ಇರ್ಲಿಕ್ಕೆ ಸಿದ್ಧವಾಗ್ತಾಳೆ. ನಿನ್ನೆವರೆಗೆ ಹಾಗಿದ್ದ ಹೆಣ್ಣು ಇವತ್ತು ಹಂಗಾಗ್ತಾಳಲ್ಲ, ಅದು ಇವತ್ತಿನ ನಡೆ. ಇವತ್ತು ಆ ಹೆಣ್ಣಿಗೆ ಅದು ಅವಳ ತೀರ್ಮಾನ. ಅಂಥದ್ದೊಂದು ತೀರ್ಮಾನ ನಿಸರ್ಗ ಪರವಾಗಿರುತ್ತೆ, ಜೀವ ಪರವಾಗಿರುತ್ತೆ. ಹಂಗೆ ಜೀವ ಪರವಾದದ್ದನ್ನ ಹಂಗೆ ನೀವು ಫೆಮಿನಿಸಂ ಅಂತ ಕರೆಯೋದಾದ್ರೆ ಕರೀರಿ, ಅಡ್ಡಿ ಇಲ್ಲ. ಅದೇನಾ ಆ ಥರದ ಒಂದು ಬಳಸಬಾರದ ಪದ ಅನ್ನೋ ರೀತಿನಲ್ಲಿ ಏನ್ ನಾವು ಅದನ್ನ ಫೆಮಿನಿಸಂ ಯಾಕೆ ಹೇಳಬಾರದು? ಜೀವ ಪರವಾದದ್ದು, ಅದು ಬರೀ ಹೆಣ್ಣಿನ ಪರವಾದದ್ದಲ್ಲ, ಜೀವ ಪರವಾದದ್ದು, ಗಂಡಾಗ್ಲಿ ಹೆಣ್ಣಾಗ್ಲಿ. ಹಂಗೆ ಜೀವ ಪರವಾದದ್ದನ್ನ ಅದನ್ನ ಕರುಣಾಮೈತ್ರಿ ಅಂತ ಕೂಡ ಕರಿಬಹುದಾದದ್ದು. ಅಲ್ಲಿ ಕರುಣೆ ಮೈತ್ರಿನಲ್ಲಿ ಆ ಉಪಾಯ ಮತ್ತು ಕೌಶಲಗಳಲ್ಲಿ ಒಂದು ಹೆಣ್ಣಿರುತ್ತೆ. ಹಂಗಾಗಿ ಹೆಣ್ಣಿಲ್ಲದೆ ಈ ನಿಸರ್ಗದಲ್ಲಿ ಏನೂ ನಡೆಯಲ್ಲ. ಹಂಗಾಗಿ ಅದನ್ನ ಇನ್ನೊಂದು ಬೇರೆ ತತ್ವ ಅಂತ ನೋಡೋದ್ರಲ್ಲೇ ಬಹುಶಃ ನಮ್ಮ ಓದು ಮರು ವಿಮರ್ಶೆಗೆ, ಮರು ವ್ಯಾಖ್ಯಾನಕ್ಕೆ, ಮರು ರೂಪಣೆಗೆ ಒದಗಬೇಕು ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್. ರಾಚು ಕೊಪ್ಪ ಅನ್ನೋರು ಕೇಳಿದ್ದಾರೆ ಸರ್, ದೇವಿ ಪಾರಾಯಣ ಎನ್ನುವ ಕವಿತೆಯ ಪ್ರಾಯೋಗಿಕ ವಿಮರ್ಶೆ ಮಾಡುವ ಸಂದರ್ಭದಲ್ಲಿ ಸಾಪೇಕ್ಷ ಪಠ್ಯ ಮತ್ತು ಪರಿಣಾಮ ಪಠ್ಯ ಎಂದು ಹೇಳಿದಿರಿ, ಇದು ಹೇಗೆ ಸ್ಪಷ್ಟಪಡಿಸಿ ಸರ್ ಅಂತೇಳಿ ಕೇಳಿದ್ದಾರೆ ಸರ್. ಸಾಪೇಕ್ಷ ಪಠ್ಯ, ಪರಿಣಾಮ ಪಠ್ಯ ಇದಕ್ಕೆ ಓದಿದೆಯಲ್ಲ, ಇದು ಈ ಒಂದು ಯಾವುದೇ ಒಂದು ಪಠ್ಯನ, ಇದು ಬರೀ ಈ ಕವನದ ಓದಷ್ಟೇ ಅಲ್ಲ, ನೀವು ಸಂದರ್ಭ ಮುಕ್ತವಾದ ಓದು ಅಂತ ಇರದೇ ಇಲ್ಲ, ಇರ್ಕೂಡ್ದು ಕೂಡ. ಇರ್ಕೂಡ್ದು ಅಂತ ಒಂದು ನಿರ್ಬಂಧ ಅಲ್ಲ, ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಓದ ಒಬ್ಬ ಮನುಷ್ಯ ಇಲ್ದೆ, ಓದಲಿಕ್ಕೆ ಒಂದು ಪಠ್ಯ ಇಲ್ದೆ ಓದು ಅನ್ನೋದು ಸಂಭವಿಸಲ್ಲ. ಪಠ್ಯ ಈಗಾಗಲೇ ಇದೆ, ಅದನ್ನ ಆ ಪಠ್ಯನ ಅದು ಇರುವಂಗೆನೆ ಓದಬೇಕು ಅಂತ ಅದು ವಿಧಿಸಿದ್ರು ಕೂಡ ಯಾರು ಅದು ಇರೋ ಹಂಗೆ ಓದಲಿಕ್ಕೆ ಸಾಧ್ಯ. ಉದಾಹರಣೆಗೆ, ನೀವು ಮಲೆಗಳಲ್ಲಿ ಮದುಮಗಳು ಕಾದಂಬರಿನ 10ನೇ ವಯಸ್ಸಿನಲ್ಲಿ ಓದಿದ್ರೆ ನೀವು ಕಟ್ಕೊಳ್ಳೋ ಪಠ್ಯನೇ ಬೇರೆ, 30ನೇ ವಯಸ್ಸಿನಲ್ಲಿ ಓದಿದ್ರೆ ಕಟ್ಕೊಳ್ಳೋ ಪಠ್ಯನೇ ಬೇರೆ, 60ನೇ ವಯಸ್ಸಿನಲ್ಲಿ ಓದಿದ್ರೆ ಕಟ್ಕೊಳ್ಳೋ ಪಠ್ಯವೇ ಬೇರೆ. ಈ 100 ವರ್ಷ ಆದ್ಮೇಲೆ ಯಾರೋ ಒಬ್ಬ IT ಟೆಕ್ನೋಕ್ರಾಟ್ ಓದಿದ್ರೆ ಅವನ್ ಕಟ್ಕೊಳ್ಳೋ ಪಠ್ಯವೇ ಬೇರೆ. ಹಂಗಾಗಿ ಒಂದೇ ಪಠ್ಯನ ಹೀಗೆ ವಿವಿಧ ಹಂತ, ಇಡೀ ರಾಮಾಯಣನ ಒಬ್ಳು ಹೆಣ್ಣು ಮಗಳು ಓದಿದ್ರೆ ಸೀತೆ ಮೂಲಕ ಓದ್ತಾಳೆ, ಅದ್ರಲ್ಲೇನು ಅನುಮಾನವೇ ಇಲ್ಲ. ಹಂಗೇನೆ ಮಹಾಭಾರತನ ದ್ರೌಪದಿ ಮೂಲಕ ಓದ್ತಾಳೆ. ಪಂಪ ಏನೋ ಒಂದು ಪ್ರಶ್ನೆ ಹಾಕಿ, ಯಾರ ಮೂಲಕ ಓದ್ತೀಯಾ? ದುರ್ಯೋಧನ ಮೂಲಕ ಓದ್ತೀಯ, ಅರ್ಜುನ ಮೂಲಕ ಓದ್ತೀಯ, ಧನುರಾಯನ್ ಮೂಲಕ ಓದ್ತೀಯ, ಅವ್ರ ಮೂಲಕ ಇವ್ರ ಮೂಲಕ ಓದ್ತೀಯ ಅಂತ ಯಾರ ಮೂಲಕನೂ ಓದಲ್ಲಪ್ಪ, ನಾನ್ ದ್ರೌಪದಿ ಮೂಲಕ ಓದ್ತೀನಿ ಅಂತಾಳೆ. ಸಹಜವೇ. ಹಾಗಾಗಿ ಹಂಗೆ ಸಂದರ್ಭ ಮುಕ್ತವಾದ ಓದೂ ಇಲ್ಲ, ಸಂದರ್ಭ ಮುಕ್ತವಾದ ಪಠ್ಯನೂ ಇಲ್ಲ, ಸಂದರ್ಭ ಮುಕ್ತನಾದ ಕವಿಯೂ ಇಲ್ಲ, ಸಂದರ್ಭ ಮುಕ್ತನಾದ ಓದುಗನೂ ಇಲ್ಲ. ಧನ್ಯವಾದಗಳು ಸರ್. ಸರ್, ಅಂಬ್ಲಯ್ಯ ಎಂ ಸೈದಾಪುರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಮುಖ್ಯವಾಗಿ ಈ ಓದು ವೈದಿಕ ಓದನ್ನ ಪ್ರಶ್ನಿಸುತ್ತಿದೆಯೇ ಅಲ್ಲವೇ ಸರ್ ಅಂತೇಳಿ ಸರ್. ಇದು ಫಾರ್ ಫೆಚ್ಡ್, ಇದು ಅದು ಅಲ್ಲಿಂದ ಹೇಳ್ಕೊಂಡ್ ಬಂದ್ರಪ್ಪ ಇದನ್ನ. ಇಲ್ಲಿ ಎಲ್ಲಿ ವೈದಿಕರಿದ್ದಾರೆ? ಯಾವ ವೈದಿಕರು? ಈ ಶಾಕ್ತ ಪಠ್ಯದ ಈ ಪಠ್ಯ ನಮ್ದೇನೆ ಅಪ್ಪ, ವೈದಿಕರದಲ್ಲ ಇದು. ಶಾಕ್ತ ಪಂಥ ಭಾರತೀಯ ಶ್ರಮಣಧಾರೆಗಳ ಅವೈದಿಕ ಪರಂಪರೆಗಳ ಒಂದು ಮುಖ್ಯವಾದಂತ ಕೃತಿ. ಶ್ರೀದೇವಿ ಮಹಾತ್ಮೆ, ಆ ದೇವಿ ಪಾರಾಯಣ ನಡೀತಲೇ ಇದೆ, ಇದು ನಮ್ದೇನೆ. ಇಲ್ಲಿ ಯಾವ ವೈದಿಕರನ್ನು ಕೂಡ ಈ ಕವಿಯಿತ್ರಿ ಅವ್ರು ಎದುರಿಗೂ ಬಂದಿಲ್ಲ, ಈ ಕವಿಯಿತ್ರಿ ಇದ್ರಾಗೂ ಇಲ್ಲ, ಇದ್ರಾಗೂ ಅಗತ್ಯನೂ ಇಲ್ಲ. ಸರ್, ಕಾದರ್ ಭಾಷಾ ಸರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಈ ಕವಿತೆಯನ್ನು ಕನ್ನಡ ಕಾವ್ಯ ಮೀಮಾಂಸೆಯ ಅಂಶಗಳ ಮೂಲಕ ಕಾಣಬಹುದಾ ಸರ್ ಅಂತ? ಖಂಡಿತ. ಈಗ ಅನೇಕಾಂತವಾದ ಕನ್ನಡದ, ಈಗ ಪಂಪನನ್ನ ನಾವು ಆದಿಕವಿ ಎನ್ನುವ ರೀತಿಯಲ್ಲಿ ಓದಿದ್ವಿ ಹೊರತು, ಹೌದು ಆದಿಕವಿನೇ ನಿಜ, ಆದ್ರೆ ಅವನ್ ಬರೀ ಕವಿ ಅಲ್ಲ, ಒಬ್ಬ ಕಾವ್ಯ ಮೀಮಾಂಸಕನು, ಕನ್ನಡದ ಆದಿ ಕಾವ್ಯ ಮೀಮಾಂಸಕನು ಹೌದು. ಅವನೇ ಇಟ್ಟ ಅನೇಕಾಂತವಾದ ಜೈನರ ಪ್ರಮುಖವಾದ ಒಂದು ನಿಲುವು, ಒಂದು ಕನ್ನಡದ ಕಾವ್ಯ ಮೀಮಾಂಸೆಯ ಈ ನಿಲುವು ಇದೆಯಲ್ಲ, ಅನೇಕಾಂತವಾದ ಪಠ್ಯ ಕೇಳುವವರ ತುದಿಯಲ್ಲಿ ರಚನೆ ಆಗುತ್ತೆ, ಅದು ಒಂದೇ ಆಗಿರಲ್ಲ, ಅನೇಕವಾಗಿರುತ್ತೆ ಅನ್ನುವ ಈ ನಿಲುವು ಕನ್ನಡದ ಕಾವ್ಯ ಮೀಮಾಂಸೆಯ ಅತ್ಯಂತ ಪ್ರಮುಖವಾದ ನಿಲುವು. ಎಲ್ಲ ಭಾರತೀಯ ಶ್ರಮಣಧಾರಿಗಳು, ಬೌದ್ಧ, ನಾಥ, ಜೈನ, ಅಜೀವಿಕ, ಆರೂಢ, ಅವಧೂತ, ಅಚಲ, ವಚನ ಎಲ್ಲರೂ ಹೇಳಿದಂಥ, ಈ ಧಾರೆಗಳಲ್ಲಿ ಹೇಳಿದಂಥ ಕನ್ನಡದ ಕಾವ್ಯ ಮೀಮಾಂಸೆಯ ನಿಲುವು, ಆದ್ರೆ ವೈದಿಕ ಮೀಮಾಂಸೆಯ ನಿಲುವು ಅಲ್ಲ. ಸರಿ ಸರ್. ಸರ್, ಇಲ್ಲಿ ರಾಜೇಂದ್ರ ಕುಮಾರ್ ಮುದ್ನಾಳ್ ಅವರು ಒಂದ್ 2 ಪ್ರಶ್ನೆ ಕೇಳಿದ್ದಾರೆ ಸರ್. ಹೇಳಿ. ಕಾರಣಿಕ ನುಡಿ ಎನ್ನುವುದು ಕಟ್ಟಾಜ್ಞೆ ರೂಪದಲ್ಲಿ ಬಂದಿರಬಹುದೇ? ಇದು ಒಂದು ಪ್ರಶ್ನೆ ಸರ್. ಇನ್ನೊಂದು, ಪುರುಷ ಪ್ರಧಾನವನ್ನ ಒಡೆಯುವ ತಂತ್ರಗಾರಿಕೆಯಾಗಿ ದೇವಿ ಪಾರಾಯಣ ಸೃಷ್ಟಿಯಾಗಿ ಕಾರಣಿಕ ನುಡಿಯ ಮೇಲೆ ಸವಾರಿ ಮಾಡುತ್ತಿದೆ ಅನ್ಸುತ್ತಿದೆ ಅಂತೇಳಿ ಸರ್. ಕಾರಣಿಕ ಅನ್ನುವುದು
ಒಂದು ದಾರ್ಶನಿಕವಾದ ನುಡಿ ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಅಂದ್ರೆ ನಮ್ಮ ಕಣ್ಣೆದುರಿಗೆ ಕಾಣಿಸದ ಆಚಿನ ಸಂಗತಿಯನ್ನ ಕಾಣಿಸಿಕೊಡುವುದನ್ನು ದರ್ಶನ, ಕಾರಣಿಕ ಅನ್ನುವ ಅರ್ಥದಲ್ಲಿ. ಹೌದು, ನಮ್ಮ ನಮ್ಮ ಸಾಮಾನ್ಯದ ಲೋಕದ ನಡೆಯನ್ನ, ಸಾಮಾನ್ಯ ಲೌಕಿಕ ಅನುಭವವನ್ನ, ಲೋಕದ ಅಲೌಕಿಕ ಅನ್ನುವುದು ಕೂಡ ಬೇರೆ ಅರ್ಥದಲ್ಲಿ ಬರ್ತದೆ, ನಿತ್ಯದ ಅನುಭವವನ್ನ ಒಂದು ಕಲಾತ್ಮಕವಾದ ರೂಪಾಂತರಕ್ಕೆ ಒಳಗಾಗಿಸಿ ಅದನ್ನ ಪ್ರತಿಕೃತಿಯಾಗಿ ಅಲ್ಲ. ಕುವೆಂಪು ಅದನ್ನ ಬಹಳ ಮುಖ್ಯವಾಗಿ ಹೇಳ್ತಾರೆ. ಒಂದು ಕಾವ್ಯ ಅಂದ್ರೆ ಅದನ್ನ ಪ್ರತಿಮಾಕೃತಿಯಾಗಿ ಹಂಗೆ ರೂಪಾಂತರಿಸಿ ಕೊಡುವ ಚೈತನ್ಯ ಇದೆಯಲ್ಲ, ಕವಿ ಚೈತನ್ಯ, ಅಂಥದ್ದೊಂದು ಕವಿ ಚೈತನ್ಯಕ್ಕೆ ಒಳಗಾದಾಗಲೇ ಹೀಗೆ ಸಾಮಾನ್ಯ ನಿತ್ಯ ಲೋಕಕ್ಕೆ, ನಿತ್ಯದ ನಡೆಗೆ ಕಾಣಿಸಲಾಗದ ತಿಳುವಳಿಕೆ, ವಿವೇಕ ಒದಗಿ ಬರುತ್ತೆ. ಹಾಗಾಗಿ ಅಂಥದ್ದೊಂದು ಪ್ರಯತ್ನ ಇಲ್ಲಾಗಿದೆ. ಎರಡನೇ ಅಂಶ, ಪುರುಷ ಪಾರಮ್ಯವನ್ನ ಒಡಿಲಿಕ್ಕೇನೆ ಇಲ್ಲಿ ಹೆಣ್ಣು ಅಥವಾ ನಾವು ಬಳಸ್ತಿರುವ ಸ್ತ್ರೀವಾದ ಇತ್ಯಾದಿ ಪದಗಳಿದ್ದಾವಲ್ಲ, ಅದು ಪುರುಷರ ಪಾರಮ್ಯನ ನಿವಾರಿಸಿಕೊಂಡು ಬಿಟ್ರೆ ಸಾಕು ಅನ್ನುವುದಲ್ಲ. ಅದು ಈ ಶಾಕ್ತ ಪರಂಪರೆಯ ಬಹಳ ಮುಖ್ಯವಾದ ನಿಲುವೆ. ಲೋಕವನ್ನು ನಾನು ಹೆರ್ತೀನಿ, ನಾನು ಕಾಪಾಡ್ತೀನಿ, ನಾನು ಉಣಿಸ್ತೀನಿ, ನಾನು ತಿನ್ನಿಸ್ತೀನಿ, ನಾನು ಬೆಳೆಸ್ತೀನಿ. ಇಲ್ಲಿ ಪುರುಷ ಪಾರಮ್ಯದ ಪ್ರಶ್ನೆ ನಾವು ಒಪ್ಕೊಂಡಿದ್ರೆ ಹಂಗೆ ಹೆತ್ತು ಬೆಳೆಸಿ ಅಷ್ಟೊಂದು ನಿರಂತರವಾಗಿ ಅದನ್ನ ಕಾಪಾಡಿಕೊಂಡು ಬೆಳೆಸೋ ಶಕ್ತಿಗೆ ಪಾರಮ್ಯದ ಹಂಗೆಲ್ಲಿರುತ್ತೆ? ಬಹುಶಃ ನಾವು ಆರೋಪಿಸ್ಕೊಳ್ತಿರುವ ಒಂದ್ ರೀತಿಯಲ್ಲಿ ಅದು ಆ ಆರೋಪಕ್ಕೂ ಕೂಡ ಉರುಳೇ ಇಲ್ಲ. ನಾವು ಅನ್ಯಾಯ ಮಾಡಿಲ್ವೇ ಹೆಣ್ಣು ಮಕ್ಕಳಿಗೆ ಅನ್ನೋ ಬಹಳ ಮುಖ್ಯವಾದ ಒಂದು ಇದು ಬರ್ತದೆ. ಖಂಡಿತ ಪುರುಷಾಹಂಕಾರ ಮಾಡಿರುವ ಈ ಅನ್ಯಾಯ ಇದೆಯಲ್ಲ, ಅದನ್ನ ಇದು ನಿರಾಕರಿಸಲ್ಲ. ಅಂದ ಮಾತ್ರಕ್ಕೆ ಹೆಣ್ಣು ಈ ಪುರುಷಾಧಿಕಾರವನ್ನ ನಿರಾಕರಿಸಿದರೆ ತೃಪ್ತಳು ಅನ್ನುವುದು ಅಷ್ಟೇ ಶಾಲೋ ಆದ ಮೇಲ್ಪದರದ ತಿಳುವಳಿಕೆ. ಸರ್, ಥ್ಯಾಂಕ್ ಯು ಸರ್. ಸರ್, ಒಬ್ಬರು ಸಂತೋಷ್ ಕುಮಾರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಹೇಳಿ. ಕೊನೆಯಲ್ಲಿ ಹೇಳಿರುವ ಪುರಾಣದ ಹಗೆವಿನಲ್ಲುಳಿದ ಬೆಳಕಿನ ಬೀಜ ಯಾವುದಿರಬಹುದು ಸರ್ ಅಂತ ಹೇಳಿ ಸರ್. ಈ ಬೆಳಕಿನ ಬೀಜ ಪುರಾಣದ ಹಗೆವಿನಲ್ಲಿರೋ ಈ ಬೆಳಕಿನ ಬೀಜ ಇದೆಯಲ್ಲ, ಹಂಗಂತ ದೇವಿ ಪಾರಾಯಣನೇ ತಿರಸ್ಕರಿಸೋದಲ್ಲ, ನಿರಾಕರಿಸೋದಲ್ಲ. ಇದೊಂದು ದೀರ್ಘಕಾಲದಿಂದ ಹಚ್ಚಿಟ್ಟಿರೋ ದೀಪ ಹಗೆವಿನಲ್ಲಿ ಉರಿತಲೇ ಇದೆ. ಅದನ್ನ ನಾನು ಎತ್ಕೊಂಡು ಅಂಗೈನಲ್ಲಿ ಇಟ್ಕೋತೀನಿ, ಅಂಗೈಯಲ್ಲಿ, ಮುಂಗೈಯಲ್ಲಿ, ಆದಿನಲ್ಲಿ, ಬೀದಿನಲ್ಲಿ ಇಟ್ಕೊಂಡು ಹೋಗ್ತೇನೆ. ಆದ್ರೆ ನಡೆಯೋ ದಾರಿನ ನಾನೇ ತೀರ್ಮಾನಿಸ್ಕತೇನೆ. ದೀಪ ಬಳಸ್ಕತೀನಿ ಅಷ್ಟೇ, ದಾರಿ ಅದು ನಿರ್ದೇಶಿಸ್ಲಿಕ್ಕೆ ಬಿಡಲ್ಲ. ಇದು ನೋಡಿ, ಅದನ್ನ ಎಷ್ಟು ಅಂಗೈಯೊಳಗಿನ ದೀಪ, ಮುಂಗೈಯೊಳಗಿನ ದೀಪ, ಹಾದಿಯೊಳಗಿನ ದೀಪ, ಬೀದಿಯೊಳಗಿನ ದೇವ, ತಿಪ್ಪೆ ಮೇಲೆ ಕಸಿ ಮಡಗಿದ್ರೆ ದೇವ, ಭಿನ್ನ ಭೇದವಿಲ್ಲದಂತೆ ಉರಿಯುವಂತ ಜ್ಯೋತಿ. ಹಿಂಗೆ ಅಂಗೈನಲ್ಲಿ ದೀಪ ಇಟ್ಕೊಂಡು ಮಾತ್ರಕ್ಕೆ ಅದು ತೋರಿಸಿದ ದಾರಿ ಅಲ್ಲ, ಅದು ಬರೀ ಬೆಳಕು ತೋರಿಸ್ಬೇಕಷ್ಟೇ. ನನ್ನ ದಾರಿನ ನಾನು ನಿರ್ಧರಿಸ್ತೇನೆ, ಅದನ್ನ ನಾನೇ ನಡೀತೇನೆ ಅನ್ನುವ ಎಚ್ಚರ ಕೂಡ ಅಲ್ಲಿ ಇದೆ. ಯಾವ ಮಳೆಗಾದ್ರೂ ಒಂದ್ಸರಿ ಮೊಳಿತದೆ, ಅದ್ರ ಬಗ್ಗೆ ಅದನ್ನೇ ತಿರಸ್ಕರಿಸೋದಲ್ಲ. ಬಹುಶಃ ಅಂಥದ್ದೊಂದು ಎಚ್ಚರನ ಕೂಡ ಇದು ಕವನ ಹೇಳ್ತಾ ಇದೆ ಅನ್ಸ. ಬಹಳ ವ್ಯವಸ್ಥಿತವಾಗಿ, ತುಂಬಾ ಸೂಕ್ಷ್ಮವಾಗಿ, ಪ್ರಜ್ಞಾಪೂರ್ವಕವಾಗಿ ಈ ಕವನನ ರೂಪಿಸಲಾಗಿದೆ. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್, ರಾಘವೇಂದ್ರ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಮಾರ್ನವಮಿ ಪದ ಏನನ್ನ ಸೂಚಿಸುತ್ತಿದೆ ಅಂತ ಹೇಳಿ ಸರ್. ಒಂದು 9 ದಿನದ ಆಚರಣೆ. ಸಾಮಾನ್ಯವಾಗಿ ನಾವು ಒಂದು ಆಚರಣಾ ಪಠ್ಯ, ಇದು ಆಚರಣಾ ಪ್ರಧಾನವಾದಂತ ನಡೆ. ಅದು ಈಗೀಗ ಅದು ತುಂಬಾ ಕಾಂಟ್ರವರ್ಸಿಗೆ ಕೂಡ ಅದು ಬಂದು ನಿಂತದೆ. ಮಹಾನವಮಿ ಮತ್ತೆ ನಮ್ಮಲ್ಲಿ ದೀಪಾವಳಿ, ಇವೆರಡು ಆ ಥರದ ಒಂದು ಕಾಂಟ್ರವರ್ಸಿಯನ್ನು ತನ್ನ ಒಳಗೆ ಇಟ್ಕೊಂಡಿರುವಂತ ನಮ್ದು ಮಹಿಷಮಂಡಲ. ಈ ನೆಲವೇ ಬಹುಶಃ ಎಮ್ಮೆಗಳ ನಾಡು ಮಹಿಷಮಂಡಲ ಮತ್ತು ಮಹಿಷಾಸುರ ಮರ್ದಿನಿ. ಈ ಇಮೇಜಸ್ಸು ತುಂಬಾ ಪ್ರಾಚೀನವಾದ್ರು ನಂತರದ ಬೇರೆ ಬೇರೆ ರೀತಿಯಾದ ಅರ್ಥ ವ್ಯಾಖ್ಯಾನಗಳನ್ನ ಪಡ್ಕೊಂಡು ಅದರ ಸ್ವರೂಪಗಳೇ ಬದಲಾಗಿದ್ದಾವೆ. ಹಾಗಾಗಿ ಅದನ್ನ ಒಂದು ಪುರುಷಾಹಂಕಾರವನ್ನ ನಿಗ್ರಹಿಸ್ತಾ ಇರುವಂತ ಒಂದು ದೇವಿ ಚಿತ್ರ ಪಟಕ್ ಅಂತ ನಮ್ಮ ಎದುರಿಗೆ ಬಂದು ನಿಂತು ಬಿಡುತ್ತೆ. ಅದು ಸುಲಭವಾದ ಒಂದು ಸರಳವಾದ ಪ್ರತಿಮೆಯ ವ್ಯಾಖ್ಯಾನನ ಮಾಡಿರ್ತದೆ. ಆದ್ರೆ ಅದ್ರ ಅಷ್ಟೇ ಅಲ್ಲ, ಅದ್ರ ಹಿಂದೆ ಇನ್ನು ವಿಸ್ತಾರವಾದ ಬಹಳ ದೀರ್ಘಕಾಲೀನ ಪರಂಪರೆಯ ವ್ಯಾಖ್ಯಾನಗಳಿದ್ದಾವೆ. ಅದು ಕೇವಲ ನಮ್ಮ ಈ ವೈದಿಕ ಅಂತಲೂ ಅಲ್ಲ, ಅದು ನಮ್ಮ ಕೇವಲ ಶಾಕ್ತ ಆವರಣದ
ಪ್ರತಿಮೆ ಅಷ್ಟೇ ಅಲ್ಲ, ಅದರ ಆಚೆಗೆ ಕೂಡ ಬೇರೆ ಬೇರೆ ಧರ್ಮಗಳಲ್ಲಿ, ಬೌದ್ಧ ಧರ್ಮದಲ್ಲಿ ಇತ್ಯಾದಿ ಧರ್ಮಗಳಲ್ಲಿ ಕೂಡ ಆ ಪ್ರತಿಮೆ ಇದೆ. ಅಲ್ಲಿಯ ವ್ಯಾಖ್ಯಾನಗಳೇ ಬೇರೆ ಇದ್ದಾವೆ. ಅದು ಬೇರೆ ರೀತಿಯಲ್ಲಿ ಔಟ್ ಆಫ್ ಅವರ್ ಕಾಂಟೆಕ್ಸ್ಟ್ ಹೋಗುತ್ತೆ. ಅದರಿಂದ ಬಹುಶಃ ಅಷ್ಟೇ ಅಲ್ಲ, ದೀಪಾವಳಿದು ಅಷ್ಟೇ. ದೀಪಾವಳಿ ನಮ್ಮ ಪೂರ್ವಿಕರ, ನಮ್ಮ ಪೂರ್ವ ಪಿತೃಗಳ, ನಮ್ಮ ಹಿರೀಕರನ್ನ ಕರೆದು ನೆನಪಿಸ್ಕೊಳ್ಳೋ ಹಬ್ಬ. ಒಂದ್ ರೀತಿಯಲ್ಲಿ ಸಂಕಟದ ಹಬ್ಬ, ಅವ್ರಿಗೆ ಎಡೆ ಇಕ್ಕೋ ಹಬ್ಬ, ಅವರನ್ನ ಪಾತಾಳಕ್ಕೆ ತುಳಿದ ಸಂಕಟದ ದಿನ. ಪಾತಾಳಕ್ಕೆ ತುಳಿದ ಶಕ್ತಿ ಯಾವುದು ಅನ್ನೋದು ಕೂಡ ಇದೆ. ಈ ತರದ ಬೇರೆ ಬೇರೆ ವ್ಯಾಖ್ಯಾನಗಳಿದ್ದಾವೆ, ಅದ್ರಲ್ಲಿ ಇದು ಒಂದು. ಸರಿ ಸರ್, ಇನ್ನೊಂದು ಪ್ರಶ್ನೆ ಇದೆ ಸರ್. ಯರಿಯಪ್ಪ ಸಣ್ಣರಂಗಪ್ಪ ಅನ್ನೋರು ಕೇಳಿದ್ದಾರೆ ಸರ್, ಜನಪದ ದೇವತೆಗಳ ಹಾಗೂ ಶಾಕ್ತ ಆರಾಧನೆ ಪರಂಪರೆಯನ್ನ ಈ ಕವಿತೆ ವಿರೋಧಿಸುತ್ತದೆಯೇ ಅಂತ ಹೇಳಿ ಸರ್. ವಿರೋಧಿಸ್ತಾ ಇಲ್ಲ. ಅದಕ್ಕೆ ಅಲ್ಲಿ ಹಗೆವ್ನಲ್ಲಿರೋ ಆ ದೀಪನ ನಾನು ಎತ್ಕತ್ತೀನಿ, ಆದ್ರೆ ಅದನ್ನ ನನ್ನ ಮರು ವ್ಯಾಖ್ಯಾನಕ್ಕೆ ಒಳಪಡಿಸ್ಕತ್ತೀನಿ. ಯಾವುದೇ ಪಠ್ಯ, ಇದು ಬರೀ ಜಾನಪದದ ಒಂದು ಪಠ್ಯ ಅಲ್ಲ, ಅಥವಾ ಪುರಾಣದ ಒಂದು ಪಠ್ಯ ಅಲ್ಲ. ಈ ಹೊತ್ತಿನ, ಈ ಕ್ಷಣದ, ಈ ವರ್ತಮಾನದ ಯಾವುದಾದ್ರೂ ಪಠ್ಯನ ಎತ್ಕೊಂಡ್ರು ಕೂಡ, ಎತ್ತಿಕೊಂಡ ಆ ಪಠ್ಯನ ನಾನು ಹೆಂಗ್ ಓದ್ತೀನಿ? ನನ್ನ ಬೆಳಕಿನಲ್ಲಿ ನಾನು ಓದ್ತೀನಿ. ಆ ಬೆಳಕು ನನ್ನ ಬೆಳಕು ಅಂತಂದ್ರೆ ನನಗೆ ಇಚ್ಛೆ ಬಂದ ಬೆಳಕು ಅಂತ ಅಲ್ಲ. ನಾವೊಂದು ಸಂವಿಧಾನದ ಅಡಿನಲ್ಲಿ ಬಾಳ್ತಿದ್ದೀನಿ, ಎಲ್ಲಾರನ್ನು ಬಾಳಿಸ್ಕೊಂಡು ಬಾಳೋ ಅಂತ ಒಂದು ನಿಲುವಿನಲ್ಲಿ ನಾನಿದ್ದೇನೆ. ಈ ನಿಲುವುಗಳನ್ನ ರೂಪಿಸಿಕೊಂಡಿದ್ದೇನೆ. ಅವುಗಳು ಲೋಕಕ್ಕೆ ಒಳಿತು ಮಾಡ್ತವೆ ಅನ್ನುವ ಖಾತ್ರಿ ಇದೆ. ಹಂಗಾಗಿ ಆ ಬೆಳಕನ್ನು ನಾನು ಬಿಡಲ್ಲ, ಬೆಳಕನ್ನು ಬಳಸ್ಕತ್ತೀನಿ, ಆದ್ರೆ ದಾರಿ ನಂದೇ ಆಗಿರುತ್ತೆ ಅನ್ನುವ ಎಚ್ಚರ ಇದೆ. ಇಲ್ಲಿ ಯಾವುದನ್ನು ತಿರಸ್ಕರಿಸುವ ಪ್ರಶ್ನೆ ಅಲ್ಲ, ಯಾವುದನ್ನು ನಿರ್ಧರಿಸ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಸರ್, ಇನ್ನೊಂದು ಪ್ರಶ್ನೆ ಸರ್. ಎಸ್. ಪುರಾಣದ ಹಗೆವಿನ ಬೀಜಗಳು ಸಂವಿಧಾನದ ಬೆಳಕಲ್ಲಿ ಹಣ್ಣಾಗಿಸುವ ಆಶೆ ಇದೆಯೇ? ಈ ಕೊಂಡಿ ಸಾಧ್ಯವೆಂದು ಕವನ ನಂಬುತ್ತದೆಯೇ ಅಥವಾ ಒಂದು ವಿಶ್ವಾಸ ಇದೆ? ಖಂಡಿತ. ಅದು ಅಂದ್ರೆ ಪರಂಪರೆಯನ್ನ ಎತ್ಕೊಂಡ ಮಾತ್ರಕ್ಕೆ ನಾವು ಅದಕ್ಕೆ ಸಬ್ಮಿಟ್ ಆಗ್ಬಿಡ್ಬೇಕು ಅಂತ ಅಲ್ಲ. ಸಂವಿಧಾನದ ಬೆಳಕಿದೆ, ಸಂವಿಧಾನದ ನಡೆ ಅಥವಾ ಸಂವಿಧಾನದ ಒಂದು ದಾರಿ ಇದೆ. ಸಂವಿಧಾನದ ದಾರಿನಲ್ಲಿ ನಾನು ನಡಿಬೇಕಾದ್ರೆ ಈ ಬೆಳಕನ್ನು ಬಳಸ್ಕತ್ತೇನೆ. ಆದ್ರೆ ಸಂವಿಧಾನಕ್ಕೆ ಮೀರಿದ್ದಲ್ಲ ಅದು, ಸಂವಿಧಾನನ ತಿರಸ್ಕರಿಸಿದ್ದಲ್ಲ. ಸಂವಿಧಾನದ ಜಾಗೆಯಲ್ಲಿ ಕತ್ತಿ ಕೂತಗಳಿಗೆ ಒಂದು ಚೂರು ಎಚ್ಚರ ತಪ್ಪಿರೂ ಕೂಡ ಸಂವಿಧಾನದ ಜಾಗಕ್ಕೆ ಈ ಕತ್ತಿ, ಗುರಾಣಿ, ಇವೆಲ್ಲ ಬಂದು, ಬಿಲ್ಲು, ಬಾಣ ಎಲ್ಲ ಬಂದು ಕೂತ್ಕೊಂಡ್ಬಿಡ್ತವೆ. ಹಂಗಾಗಿ ಆ ತರದ ಒಂದು ಎಚ್ಚರದ ನಡೆ ನನಗೆ ಸಂವಿಧಾನ ಕಲಿಸಿದೆ. ಸರ್, ಇನ್ನೊಂದು ಪ್ರಶ್ನೆ ಇದೆ ಸರ್. ಮಹತೇಶ್ ಪಾಟೀಲ್ ಅವರು ಕೇಳಿದ್ದಾರೆ, ಸಾಂಪ್ರದಾಯಿಕ ದೇವಿ ಪುರಾಣಕ್ಕೆ ಎದುರಾಗಿ ಈ ದೇವಿ ಪುರಾಣ ಕವಿತೆ ರಚನೆ ಇದೆಯೇ? ಪುರಾಣ ಮೀಮಾಂಸೆ ಮರು ವ್ಯಾಖ್ಯಾನ ಮಾಡುವ ಆಶಯ ಈ ಕವಿತೆಯದ್ದೇ ಅಂತೇಳಿ ಸರ್. ಖಂಡಿತ ಇದೆ. ಒಂದು ಸಾಂಪ್ರದಾಯಿಕವಾದ ಪಾರಾಯಣ ಅನ್ನುವುದೇ ಒಂದು ಸಾಂಪ್ರದಾಯಿಕತೆಯನ್ನು ಸೂಚಿಸ್ತಾ ಇರೋ ಪದ. ಅಂದ್ರೆ ಇಲ್ಲಿ ನಿನ್ನ ಸ್ವಂತ ಓದು ಬೇಡ, ಪಾರಾಯಣ ಮಾಡು, ಸಬ್ಮಿಟ್ ಆಗು, ನೀ ಭಕ್ತಿಯಿಂದೋ ಮತ್ತೊಂದು ಏನೋ. ಪಾರಾಯಣ ಅನ್ನುವ ಪದವೇ ಒಂದ್ ರೀತಿಯಲ್ಲಿ ಪ್ರಶ್ನಿಸಲಾಗದ ಓದು ಅನ್ನುವುದನ್ನ ಸೂಚಿಸ್ತಾ ಇದೆ. ಆದ್ರೆ ಈ ಕವನ ಅದನ್ನೇ ಪ್ರಶ್ನಿಸ್ತಾ ಇದೆ. ಅಂಥದ್ದೊಂದು ಓದನ್ನ ನಾನು ಮಾಡಲ್ಲ. ಯಾಕೆ ಮಾಡಲ್ಲ? ನಾನು ಈ ಕ್ಷಣದಲ್ಲಿ ಇದ್ದೀನಿ, ಸಂವಿಧಾನದ ಅಡಿಯಲ್ಲಿದ್ದೀನಿ. ಅಜ್ಜಿನೇ ಪ್ರಶ್ನಿಸಿದ್ಲು, ಹಂಗಾರೆ ನಾನು ಅಷ್ಟೇ ಅಲ್ಲ, ಅಜ್ಜಿನೇ ಅವಾಗ ಅವಳಿಗೆ ಸಂವಿಧಾನದ ವಿವೇಕ ಅಲ್ಲ, ಒಂದು ನಿಸರ್ಗದ ವಿವೇಕ ಇತ್ತು. ಅವಳು ನಿಸರ್ಗ ಸಹಜವಾಗಿ ಅಂತ ವಿವೇಕನ ಸಂಪಾದಿಸ್ಕೊಂಡಿದ್ಲು. ಅದು ನಮಗ್ ಬೇಕು. ಹಂಗಾಗಿ ಹಗೆವಿನಲ್ಲಿರೋ ಬೀಜ ಬರೀ ಈ ಶಾಕ್ತ ಪುರಾಣ ಅಷ್ಟೇ ಅಲ್ಲ, ಅಜ್ಜಿ ಕೊಟ್ಟ ವಿವೇಕದ ಬೆಳಕು ಕೂಡ ಅಲ್ಲಿದೆ, ಅದು ಮಳಿಬೇಕು. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಕನ್ನಡತಿ ಅನ್ನೋರೊಂದು ಪ್ರಶ್ನೆ ಕೇಳಿದಾರೆ ಸರ್. ಸರ್, ನೀವು ಕವಿತೆ ಬಗ್ಗೆ ಹೇಳುವಾಗ ಮೀಮಾಂಸೆ ಎಂಬ ಪದ ಬಳಸಿದ್ರಿ. ಇಂದು ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿ ಈ ಮೀಮಾಂಸೆ ಪದ ಬಳಕೆ ಮಾಡುತ್ತಿದ್ದಾರೆ. ಈ ಮೀಮಾಂಸೆ ಅಂದ್ರೆ ಏನು ಅಂತ ಹೇಳಿ ಸರ್. ಮೀಮಾಂಸೆ ಅಂದ್ರೆ ಲೋಕನ ನೋಡೋ ಕಣ್ಣು ಅಂತ ಮೊದಲನೇ ಅರ್ಥ. ನಾನ್ ಲೋಕನ ಹೆಂಗ್ ನೋಡ್ತೀನಿ? ಅದೇನದು ಲೋಕನ ಹೆಂಗ್ ನೋಡ್ತೀನಿ ಅಂದ್ರೆ, ಹೆಂಗಿದ್ಯೋ ಹಂಗ್ ನೋಡ್ತೀನಿ. ನಾವ್ ಹೆಂಗಿದ್ಯೋ ಹಂಗ್ ನೋಡ್ತಿದೀವ ಲೋಕನ? ಯಾರ್ಯಾರೋ ಹೇಳ್ಕೊಟ್ಟದ್ದನ್ನ, ಒಂದು ಕಡೆಯಿಂದ ನಾವು ತಿನ್ನೋ ಅನ್ನ, ಇಡೋ ಹೆಸರು, ಕಟ್ಟೋ ಮನೆ, ಆಚರಣೆ ಮಾಡೋ ಹಬ್ಬಗಳು, ಉಡೋ ಬಟ್ಟೆ, ಆಡೋ ಮಾತು ಎಲ್ಲವೂ ನಮ್ಮವ್ವ? ಯಾರು ಹೇಳ್ಕೊಟ್ಟವ? ಯಾರೋ ಹೇಳ್ಕೊಟ್ಟವು? ನಾವೇ ತೀರ್ಮಾನಿಸ್ಕೊಂಡವ? ಯಾರೋ ಹೇಳ್ಕೊಟ್ಟವ? ನಾವೇ ತೀರ್ಮಾನಿಸ್ಕೊಂಡ್ರೆ ಹೆಂಗಿರುತ್ತೆ ಅದು? ಹಂಗೆ ನಾವೇ ತೀರ್ಮಾನಿಸಿಕೊಳ್ಳುವ ನಮ್ಮದೇ ಕಣ್ಣಿನ ಮೂಲಕ ಲೋಕನ ನೋಡೋದು ಮೀಮಾಂಸೆ. ಯಾರೋ ಕೊಟ್ಟ ಮೀಮಾಂಸೆ, ಯಾರೋ ಕೊಟ್ಟ ಕಣ್ಣು, ಯಾರೋ ಕೊಟ್ಟ ಕನ್ನಡಕ, ಯಾರೋ ಕೊಟ್ಟ ಬೆಳಕು ಅಂತ ಪ್ರಶ್ನೆ ಅಲ್ಲ ಅದು. ಯಾರೋ ಕೊಟ್ಟದ್ದನ್ನ ಯಾರ್ದೋ ಕಣ್ಣಲ್ಲಿ, ಯಾರ್ದೋ ಕನ್ನಡಕದಲ್ಲಿ ಲೋಕನ ನೋಡಿದ್ರೆ ಸಂಕಟಕ್ಕೆ, ತೊಂದರೆಗೆ ಈಡಾಗ್ತೀವಿ. ನಾವೀಗ ನೋಡ್ತಾ ಇರೋ, ನಾವ್ ಎದುರಾಗ್ತಾ ಇರೋ ಲೋಕ, ವಿ ರೀಡ್
ಬರೀ ಟೆಕ್ಸ್ಟ್ ಅಷ್ಟೇ ಓದಲ್ಲ, ಪುಸ್ತಕ ಅಷ್ಟೇ ಓದಲ್ಲ, ಎದುರಿಗಿರೋ ಎಲ್ಲವನ್ನೂ ಓದ್ತೀವಿ ನಾವು. ಎದುರಿಗೆ ಬರ್ತಿರೋದನ್ನೆಲ್ಲ ಓದ್ತೀವಿ, ಜನ ಓದ್ತೀವಿ, ಎದುರಿಗೆ ಬರೋ ಆಚರಣೆಗಳು ಓದ್ತೀವಿ, ದೇವ್ರುಗಳು ಓದ್ತೀವಿ, ದೇವಸ್ಥಾನಗಳನ್ನ ಓದ್ತೀವಿ, ಏನೇನೆಲ್ಲ ಓದ್ತೀವಲ್ವಾ. ಹಂಗ ಓದೋಕೆ ಬೇಕಾಗೋ ಸ್ವಂತ ಕಣ್ಣುಗಳನ್ನ ಸಂಪಾದಿಸ್ಕೊಳ್ಳೋದೇ ಈ ನೆಲದ ಕಾವ್ಯ ಮೀಮಾಂಸೆಯ ಉದ್ದೇಶ. ಕನ್ನಡ ಕಾವ್ಯ ಮೀಮಾಂಸೆ ನಿಮ್ ಸ್ವಂತ ಕಣ್ಣು ಸಂಪಾದಿಸ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸರ್. ಇದಿಷ್ಟು ಚಾಟ್ ಬಾಕ್ಸ್ ಅಲ್ಲಿ ಬಂದಿರುವಂತ ಪ್ರಶ್ನೆಗಳು ಸರ್. ಈಗ ನೇರವಾಗಿ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಇಲ್ಲಿ ನಿಮ್ಮ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಪ್ರಶ್ನೆಗಳನ್ನ ಕೇಳಬಹುದು. ಯಾರಿಗಾದ್ರೂ ಸಂದೇಹಗಳಿದ್ರೆ. ಓಕೆ, ಥ್ಯಾಂಕ್ ಯು. ಆಗ್ಬೋದಾ? ಓಕೆ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್, ನಾನು ಮರಿಯಪ್ಪ ನಾಟಕರ್ ಅಂತ. ಹಾ. ಸರ್, ಇಲ್ಲಿ ಈ ಕವಿತೆಯಲ್ಲಿ ತಾವು ಹೇಳಿದ್ದ ಎಲ್ಲ ಪೂರಕ ವಿಷಯಗಳಿಗೆ ಜೊತೆಯಾಗಿ ಈ ಹೆಣ್ಣು ನಿರೂಪಕಿ ಇದ್ದವಳು ಈ ದೇವಿ ಪುರಾಣದ ಹೆಣ್ಣು ದೇವತೆಯನ್ನ ಪ್ರಶ್ನೆ ಮಾಡುವಂತ ಮಟ್ಟಕ್ಕೆ ಇಲ್ಲಿ ಇಳಿದ ಮನೋಧರ್ಮ ಇದು ಬಲಿಷ್ಠವಾಗಿದೆ ಅಂತ ಅನ್ಕೊಂಡಿನಿ. ಯಾಕಂದ್ರೆ ಪುರಾಣದ ಅಗೆವಿನಲ್ಲಿ ಪುರಾಣಗಳು ನಮಗೆ ದೊಡ್ಡ ಮಿಥ್ಯವನ್ನು ಕಟ್ಟಿಕೊಟ್ಟು ಇವತ್ತು ಎಂತೆಂತ ಕಥೆಗಳು ತಾವ್ ಹೇಳಿದ್ರಲ್ಲ, ದೀಪಾವಳಿ ಇಂಥವುಗಳೆಲ್ಲ, ಹೋಳಿ ಹುಣ್ಣಿಮೆ, ಇವುಗಳೆಲ್ಲ ಪುರಾಣದ ಕಥೆಗಳನ್ನು ಕಟ್ಟಿ ಅದರ ಅಗೆದೊಳಗೆ ಇವತ್ತು ಸಂಶೋಧನೆಗಳು ನಡೀತಾ ಇವೆ. ಎಲ್ಲೋ ಒಂದು ಎಳೆಯನ್ನ ಸಂಶೋಧನೆ ಹಿಡ್ಕೊಂಡು ಅಂತ ಬೀಜ ಯಾವ ಮಳೆಗಾದರೂ ಬರ್ಲಿ ಅದನ್ನ ಮೊಳಕೆ ಹೊಡಿಲಿ, ಹೊರಗೆ ಬರ್ಲಿ ಅನ್ನುವಂತ ಈ ದೇವಿಗೆ ಪ್ರತಿರೋಧ ಒಡ್ಡುವಂತ, ಕ್ವಶನ್ ಮಾಡುವಂತ ಮನೋಧರ್ಮ ಈ ಕವಿತೆ ದೊಡ್ಡ ಮಟ್ಟದಲ್ಲಿ ಕಟ್ಟಿಕೊಡ್ತದೆ ಅಂತ ನನಗಾದ್ರೂ ಅನ್ನಿಸ್ತದೆ. ಇದಕ್ಕೆ ಪೂರ್ವಕವಾಗಿ ತಾವು ಹೇಳ್ಬೇಕು. ನಿಮ್ಮ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿದೆ. ನಿಸರ್ಗದ ಶಕ್ತಿನ ಹಿಂಗೆ ಯುದ್ಧಕ್ಕೆ, ಹಿಂಸೆಗೆ ಅಥವಾ ಮತ್ತೊಂದು ಜೀವ ರಾಶಿನ ನಾಶ ಮಾಡ್ಲಿಕ್ಕೆ ಬಳಸೋದ್ರ ಬದಲು ಉಳೋಕೆ, ಬಿತ್ತೋಕೆ, ಬೆಳೆಯೋಕೆ, ಸಾಕೋಕೆ ಬಳಸ್ಬೋದಲ್ವಾ? ಹಾ, ಆ ಥರದ ಒಂದು ಸೂಚನೆಯನ್ನ ನೀವು ತುಂಬಾ, ನಿಮ್ಮ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್ ಚಾಟ್ ಬಾಕ್ಸ್ ಅಲ್ಲಿ. ಈ ಕವಿತೆ ಮಳೆಯಿಂದ ಆರಂಭವಾಗಿ ಮಳೆಯೊಂದಿಗೆ ಕೊನೆಗೊಳ್ಳುವುದರ ಫಿಲಾಸಫಿ ಏನಿರಬಹುದು ಅಂತ ಹೇಳಿ ಸರ್. ಆಯ್ತು, ಅದು ಕೂಡ ನಾವು ಗಮನಿಸಬೇಕಾದಂತ ಒಂದು ಮುಖ್ಯವಾದ ಸಂಗತಿನೇ. ಒಂದು ಜೀವ ಚೈತನ್ಯ ಲೋಕದಲ್ಲಿ ಮೇಲಿಂದ ಬರ್ತಾ ಇದೆ. ಮೇಲಿಂದ ಅಂತಂದ್ರೆ ಆಕಾಶದಿಂದ ಬರ್ತಾ ಇದೆ. ಆ ಜೀವ ಚೈತನ್ಯನ ಯಾತ್ಯಾತಕ್ಕೆ ಬಳಸ್ಕೋಬಹುದು? ಬಹುಶಃ ಇದು ಒಂದು ಬೆಳವಣಿಗೆನ, ನಿರಂತರವಾದ ಒಂದು ಚೈತನ್ಯನ ಸೂಚಿಸುವಂತದ್ದು.
ಶಕ್ತಿ ಕೂಡ, ಹೆಣ್ಣು ಕೂಡ ಹಂಗೆ ಒಂದು ಮಳೆಯ ರೂಪದ, ನಾನು ನಿಲ್ಲುವಳಲ್ಲ, ನಾನು ನಿರಂತರ ಹರಿಯುವಂತವಳು, ನಾನು ಉತ್ತಾರೆ, ನಾನು ಹಂಗೆ. ಹೆಣ್ಣು ತನ್ನನ್ನ ಮಳೆಯ ಜೊತೆಗೆ ಗುರುತಿಸಿಕೊಂಡಿರುವ ರೂಪಕಗಳು ಕನ್ನಡದಲ್ಲಿ ಯಥೇಚ್ಛವಾಗಿ ಇದ್ದಾವೆ. ಬಹುಶಃ ಅದು ಒಂದು ಅಬ್ಸರ್ವೇಷನ್, ಒಳ್ಳೆ ಅಬ್ಸರ್ವೇಷನ್. ಸರ್ ಥ್ಯಾಂಕ್ ಯು ಸರ್. ಇಲ್ಲಿ ಯಾರೋ ಹ್ಯಾಂಡ್ ರೈಸ್ ಮಾಡಿದಿರಿ, ಉಡ ಈಸಾ ಮಾಡಿ ಅಂತ ಏನೋ ಹೆಸರಿದೆ, ದಯವಿಟ್ಟು ಮಾತಾಡ್ಬೋದು ಸರ್. ನೀವು ಹ್ಯಾಂಡ್ ರೈಸ್ ಮಾಡಿದವ್ರು ಮಾತಾಡ್ಬೋದು, ಇಲ್ಲಾಂದ್ರೆ ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ನಮಸ್ಕಾರ ಸರ್. ನಮಸ್ಕಾರ. ಹಲೋ, ನನ್ನ ಹೆಸರು ಹುದಾ ಹುಸ್ನ ಇಸ್ಲಾಮದಿ ಅಂತ. ಹೇಳಿ ಸರ್, ಈಗ ನಮ್ಮೊಬ್ಬರ ಸಹೋದರರು ಕೇಳಿದ್ರಲ್ಲ, ಅವರು ಶಕ್ತಿ ದೇವತೆಯನ್ನೇ ಪ್ರಶ್ನಿಸುವಂತಹ ಮನೋಭಾವವನ್ನ ಇಟ್ಕೊಂಡಿದಾರಲ್ಲ ಅಂತಂದು ಕವಿಯತ್ರಿ ಬಗ್ಗೆ ಹೇಳಿ ಸರ್. ಅಬ್ಸರ್ವೇಷನ್ ನೀವು ಸರಿಯಾಗಿ ಮಾಡಿದ್ರಿ. ವ್ಯವಸಾಯದ ಬಗ್ಗೆ ಹೇಳಿದ್ರು, ಅದ್ರ ಜೊತೆಗೇನು ಸಹಿತ ಒಂದ್ ರೀತಿಯಲ್ಲಿ ಅವರು ಮಹಿಳಾ ವಿರೋಧಿಯಾದಂತಹ ಪದ ಬಳಕೆ ಮಾಡಿದ್ರು ಅಂತಂದ ನನ್ನ ಅನಿಸಿಕೆ. ಯಾಕಂತಂದ್ರೆ ಇಲ್ಲಿ ಪ್ರಶ್ನೆ ಕೇಳುತ್ತಿರೋದು ಹೆಣ್ಣಿನೇ. ಯಾರಿಗ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಅದು ಹೆಣ್ಣಿಗೆ ಕೇಳ್ತಾ ಇರೋದು. ಹಾಗೂ ಈ ಪ್ರಕೃತಿ ನಡಿಬೇಕಂತಂದ್ರೆ ಅದಕ್ಕೂ ಕಾರಣ ಸಹಿತ ಹೆಣ್ಣೆ ಅನ್ನುವುದನ್ನ ಮರೆತಿರ್ತಕ್ಕಂತಹ ಜಗತ್ತಿಗೆ ನಮ್ಮ ವಿನಯಾ ವಕುಂದ ಮೇಡಮ್ ಅವರು ಸರಿಯಾದ ಒಂದು ಪದ್ಯವನ್ನ ಬರೆದಿದ್ದಾರೆ ಅಂತ ನನ್ನ ಅನಿಸಿಕೆ ಸರ್. ನಿಮ್ಮ ಅನಿಸಿಕೆ ಓಕೆ, ಆದ್ರೆ ಹೆಣ್ಣನ್ನ ಪ್ರಶ್ನಿಸ್ತಿದ್ದಾಳೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಹೀಗೆ ಹೆಣ್ಣು ಹೀಗೆ ಬೇರೆಯವರ ಕೈಗೆ ಸಿಕ್ಕು ಮುಖವಾಡ ತೊಡಿಸಿ ಸಂಹಾರಿಯಾಗಿ ರೂಪಿಸಿದ್ರಲ್ಲ, ಆ ತರದ ಒಂದು ರೂಪಕವನ್ನಾಗಿ ಹೆಣ್ಣನ್ನ ಬಳಸಿಕೊಂಡದ್ದಕ್ಕೆ ತಕರಾರಿದೆ. ಯಾಕೆ ಅಂದ್ರೆ ಹೆಣ್ಣು ಹಂಗೆ ಕಾಪಾಡಿದವಳು, ಸಾಕಿದವಳು, ಬೆಳೆಸಿದವಳು, ಹುತ್ತು ಬಿತ್ತು ಸಾಕೋ ನಿಸರ್ಗದ ರೂಪ. ಹಂಗಿರುವಾಗ ಅವ್ರನ್ನ ಮತ್ತೆ ಹೀಗೆ ಅಂದ್ರೆ ಮತ್ಯಾರ್ಗೋ ಕೈಗತ್ತಿಯಾಗಿ ಕತ್ತಿ ಹಿರಿದವಳೆ, ಇವಳು ತಾನೇ ಇರಿದವಳಲ್ಲ, ಇನ್ಯಾರ್ದೋ ಕೈಗತ್ತಿ ಆಗ್ಬಿಟ್ಲಲ್ಲ, ಆ ಸಂಕಟನ ತೊಡ್ಕತ್ತಿದ್ದಾಳೆ. ಹಂಗಾಗಿ ಅವಳ ಜೊತೆಗೆ ಅವಳ ಸಂಕಟದ ಪಾಲದಾರಳಾಗಿ ಮಾತಾಡ್ತಾ ಇರೋ ಕವಿಯಿತ್ರಿ ಅವಳನ್ನ ಪ್ರಶ್ನಿಸ್ತಾ ಇಲ್ಲ, ದುರ್ಬಳಕೆ ಆದದ್ದಕ್ಕೆ ಸಂಕಟ ಪಡ್ತಾ ಇರುವಂತ ಇಮೇಜ್. ಸರ್ ಥ್ಯಾಂಕ್ ಯು ಸರ್. ಸರ್ ತುಂಬಾ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರಿ ಸರ್. ತಮಗೆ ಭಂಡಾರ ಪ್ರಕಾಶನದ ವತಿಯಿಂದ, ಬಸವರಾಜ್ ಕೊಡಗುಂಟಿ ಸರ್ ಅವರ ವತಿಯಿಂದ, ಎಲ್ಲಾ ಕೇಳುಗರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್. ನಿಮಗೆ ನಾವು ಸದಾ ಆಭಾರಿಯಾಗಿರ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಸವರಾಜ್ ಅವರೇ, ಮತ್ತೆಲ್ಲ ಸ್ನೇಹಿತರೆ, ವಕುಂದ್ ಅವರೇ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ಸರ್. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಮಸ್ತೆ.